ಇಡೀ ಜಗತ್ತಿಗೆ ವ್ಯಾಪಿಸೈನಂಚಿನ ಕೋವಿಡ್ ಅಂಚಿನ ಒಂದು ಮಾಮಲ್ಲ ಸಂಕಟದ ಸಂದರ್ಭ ಆ ನಿಯಮಾವಳಿದ ಪ್ರಕಾರವಾದ ಎಂಕುಲು ಅಪಗಪ ಸೇರೊಂದು ಸಮಾಜಮುಖಿ ಚಿಂತನೆ ಮಲ್ತೊಂದೇ ಬೈದ ವಯಸ್ಸ ಐತ ಒಂಜಿ ಫಲಶ್ರುತಿಯಾದ ಇನ್ನಿತೈ ಕಾರ್ಯಕ್ರಮ ಆವೊಂದುಂಡು. ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಸಮಾಜದ ಸಾಧಕೇರಿನ ಗುರುತ ಮಲ್ತದ ಅಕ್ಲೆಗೆ ಮಾನಾದಿಗೆ ಕೊರಪುನಂಚಿನ ಒಂಜಿ ಕೆಲಸ ಅವೇನು ಪ್ರಥಮ ಆದ್ಯತೆ ಮತ್ತೊಂದು ಇತ್ತನಂಚಿನ ಸಂಗತಿ. ಇನ್ನು ಅಂಚಿತ್ತಿನ ಮುಂಜಿನಾಲು ಗಣ್ಯರೇನು ಸ್ವಲ್ಪ ಎಂಕುಲು ಮಾನಾದಿಗೆ ಮಲ್ಕರಲ್ಲ ಈ ಒಂಜಿ ಸಭೆತ್ತ ಗುರುಕಾರ್ ಮೇನ ವಹಿಸೊನ್ನಾರು ಎಂಕಲ್ನ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟದ ಸ್ಥಾಪಕಾಧ್ಯಕ್ಷರು ವಿಶ್ವ ಭಟ್ಟರ ಸಮ್ಮೇಳನ ಮಧ್ಯನಂಚಿನ ರೂವಾರಿ ಶಿಕ್ಷಣ ಕ್ರೀಡೆ ಸಮಾಜಮುಖಿ ಆಯ್ನ ಬೇತೆ ಬೇತೆ ಕೆಲಸೊಬ್ಳೇನು ತಾನು ಮಲ್ತದ್ದು ನನ್ನಡ ಮಲ್ಪದು ಆ ಮುಖಾಂತರವಾದ ಇಡೀ ಸಮುದಾಯವು ಆದರ್ಶಪ್ರಾಯ ಆಯ್ನಾರು ಎಂಕಲ್ನ ಎ ಸದಾನಂದ ಶೆಟ್ಟರು. ಬಹುಶಃ ಆರ್ನೊಂಜಿ ಮಾರ್ಗದರ್ಶನಡು ಇದು ಮಾತ್ರ ಕೆಲಸ ಎಂಕ್ಲೆ ಮಲ್ತೊಂಡು ಬರೆಯಲು ಸಾಧ್ಯ ಅಂಡು ಒವು ಮಲ್ಪುಡ್ಲ ಬುಡ್ಚಿದ ಮಲ್ಪುಜರು ಒವ್ವಾಂಡಲ ಒಂಜಿ ವಿಚಾರ ಇಂಚಿನ ಬರೋಡು ಇಂಚಿನ ಮಲ್ಪೊಂದು ಎರಡೊಂಜಿ ಮೆಂಬರ್ ಬಂಡೆಂಡು ದುಂಬು ಬಲಿಯದು ಅಂಚಾದ ಬಹುಶಃ ಆ ಸ್ವಾತಂತ್ರ್ಯ ಕೊರ್ನೆಡ್ದಾರ ಎಂಕಲ್ನ ಈ ಟ್ರಸ್ಟ್ದ ಸದಸ್ಯರು ಬೇರೆ ಬೇರೆ ಕೆಲಸ ಮಲ್ಕರ ಸಾಧ್ಯ ಅಂಡು. वरदाभय हस्तौ मारीजासनादिदूतौ वरद अभय हस्तौ मारीजासनादिदूतौ वरगुरुगुहसोदरौ वरगुरुगुह सोदरो वीरगणादि पूजितं मूषिकवाहन मोदककरं चतुरतरकरं वरगुरुगुह सोदरो वीरगणादि पूजितं मूषिकवाहन मोदककरं चतुरतरकरं वरसीति विनायकं भजरे रे मानसा वरसीति विनायकम्. ರದ್ದು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಆಯ್ತೊಟ್ಟಿಗೆ ಕುಡೋರಿ ಎಂಕಲ್ನ ನವನೀತ ಶೆಟ್ರು ಆದ್ರೆ ಫಸ್ಟ್ ಇದು ಸದಾನಂದ ಶೆಟ್ರಿಗೆ ನವನೀತ ಶೆಟ್ರು ಬಂದ ಬಾರಿ ಒಂದು ಧೈರ್ಯ ಆ ಒಂಜಿ ಕೇವಲ ಬಂದುಂಡು ಆ ಒಂಜಿ ಕೆಲಸ ಕೊರ್ನಾಡು ಪಟಕ ಮಲ್ಪಿ ಒಂಜಿ ಇನ್ವಿಟೇಷನ್ ಅವಡು ಎಂಚಿನ ಅವಡು ಒಂಜಿ ಬಂದಾಡು ಅವು ಅರ್ಧ ಗಂಟೆ ಆಯ್ನ ಕೆಲಸ ನಂಚಿತ್ತನ ಒಂಜಿ ವ್ಯಕ್ತಿ ಆಯ್ಕೆ ಆದ್ರೆ ಏಪಕ್ಕೆ ಪನ್ನಗಲ ಬಂದ್ಪಿನಿ ಆ ಕೆಲಸ ಇಲ್ಲ ಇಂಕಂಚೆ ಇಂಜೆ ಎದುರು ಬರ್ರ ಪೂಜಿ ಆಯ್ಕೆ ಬಡದು ಇತ್ತ ರಿಟೈರ್ಡ್ ಆಯ್ತು ಸದಾನಂದ ಶೆಟ್ರೆ ಬಾರಿ ಖುಷಿ ಆಯ್ತು ನಾನು ಫುಲ್ ಟೈಮ್ ನೆಟ್ಟು ಇಟ್ಕೊಂಡ ಯಾರಿಗೆ ಪೊಕ್ಕಡೆ ಅಭಿನಂದನೆ ಕೊರ್ಕೊಂಡಾರ ಅಭಿನಂದನದ ಮುಖಾಂತರ ಎಂಗ್ಲು ಒಂಜಿ ಬಾರಿ ಮಲ್ಲ ವರ್ಕ್ದ ಕೆಲಸ ಮಲ್ಪನಂಚಿತ್ತಿನ ಶಕ್ತಿದ ಒಂಜಿ ಜನ ಇನ್ನಿದ ಪಕ್ಕ ತಿಕ್ಕೊಂದುಲ್ಲೇರಿ ಅಂಚೆ ಆರಿಗ್ಲ ಆರು ಟೈಮ್ಸ್ ಆಫ್ ಇಂಡಿಯಾ ಇದ್ದೇನೆ ಪೂರ ಗೊತ್ತಿ ಐನ ಪ್ರಸರಣಾಧಿಕಾರಿ ಅದು ಆರಿನ ಆರಿಗೆ ರಿಟೈರ್ಮೆಂಟ್ ಅಂಚೆ ರಿಟೈರ್ಮೆಂಟ್ ಆಯ್ನ ಆರಿನ ಕೊಳತದ ಟ್ರಸ್ಟ್ ತೊಟ್ಟಿ ಕೆಲಸ ಮಲ್ಪೆ ಬಡದು ಆರ್ನ ಒಂಜಿ ಅಭಿನಂದನೆ ಮಲ್ಪನಂಚಿತ್ತಿನ ಕಾರ್ಯಕ್ರಮ ಅವೇನು ಇನಿ ಇತ್ತೆ ಮಲ್ಪರೆ ಉಂಡು ಐಕ್ಲ ಒಂಜಿ ಕಾರ್ಯಕ್ರಮ ಅಂಚನೆ ಸದಾನಂದ ಶೆಟ್ಟಿ ಎಂಗ್ಲ ಚೇರ್ಮನ್ ಅಧ್ಯಕ್ಷರು ಗೊತ್ತುಜಿ ವಿಜಯ ಬ್ಯಾಂಕ್ದ ವರ್ಕರ್ಸ್ ನಕ್ಲಿ ಪೂರ ಆರೇನು ಒಂಜಿ ಗೌರವ ವಿಷಯ ಹೊಡ್ಕೊಂಡಿದ್ದು ಪಂಡ ಎಂಗ್ಲಿಗೆ ಒಂಜಿ ಆರ್ನ ಋಣ ಉಂಡು ಆನ ಮನೆ ಒಂಜಿ ಎಂಗ್ಲಿಗೆ ಸಹಕಾರ ಕೊಡ್ತು ಒಂಜಿ ರೋಡ್ಗು ರಸ್ತೆಗೆ ನಾಮಕರಣಕ್ಕೂ ಭಾರಿ ಕೆಲಸ ಮಾಡ್ತಿದ್ದಾರೆ ಅಂಚೆ ಅಕ್ಕಲು ಆರೆ ಒಂಜಿ ಗೌರವ ವಿಷಯ ಅಂಚಿತ್ತಿನ ಕಾರ್ಯಕ್ರಮ ಇತ್ತೆ ಆಯರುಂಡು.
ಕೈಪಾಡಿರುವಂತ ಚಳಿ ಬರ್ತದೆ ಬಂದ್ಬೇಕು ಲಂಚ ಕುಡುಕುಣ ಐತಿ ಅಂಚಿತ್ತಿನ ಒಂಜಿ ವೇದವ್ಯಾಸರು ನಿಜವಾದಲ್ಲ ನಮ್ಮ ಸದನೆ ಬಲ್ಲಕನೆ ಮಂಗಳೂರು ಒಂಜಿ ಮಸ್ತ್ ಶಾಸಕರು ತೂತ ಒಂಜಿ ಸ್ಪೆಷಲ್ ಶಾಸಕರು ಬೈಕಿಲ್ಲ ರೆಡಿ ಆದ ಪುನಃ ಅಂಚಿತ್ತಿನ ಜವನಿ ಪ್ರತಿ ಒಂಜಿ ವಿಷಯಗಳ ಬಚ್ಚಿನ ತಿಕ್ಕಿ ಎಂಗ್ಲೆ ಬಾರಿ ಖುಷಿ ಆ ರೀತಿ ನಮ್ಮನ್ನು ಮಾತುಗಳನ್ನು ಉದ್ದೇಶಿಸಿದ್ರೆ ಅವ್ರನ್ನ ಎರಡು ಪಾತ್ರವನ್ನು ನಿರ್ವಹಿಸುವಂತದ್ದಲ್ಲ. ಇವತ್ತು ತಮ್ಮೆಲ್ಲರ ಮಧ್ಯದಲ್ಲಿ ನಿಂತು ಸದಾನಂದ ಶೆಟ್ಟರ ನೇತೃತ್ವದಲ್ಲಿ ಒಂದು ಶಾಸಕರ ನೆಲೆಯಲ್ಲಿ ಒಂದು ಅಭಿನಂದನೆಯನ್ನ ಗೌರವವನ್ನ ಸಮರ್ಪಣೆಯನ್ನ ಮಾಡಿದ್ದೀರಿ. ಬಹಳ ಮನಸ್ಪೂರ್ವಕವಾಗಿ ಈ ಗೌರವ ಅಭಿನಂದನೆಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳುವಂತ ಮಾತನ್ನು ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಕೀರ್ತಿಯನ್ನು ತಂದುಕೊಟ್ಟಂತವರು ಸದಾನಂದ ಶೆಟ್ಟಿ. ವಿಜಯ ಬ್ಯಾಂಕ್ ಅನ್ನ ಕಟ್ಟಿ ಬೆಳೆಸಿ ದೇಶ ವಿದೇಶದಲ್ಲಿ ವಿಜಯ ಬ್ಯಾಂಕ್ನ ಹೆಸರನ್ನ ವಿಸ್ತರಿಸುವಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತವರು. ನಮ್ಮ ಮಂಗಳೂರಿನ ಪ್ರಮುಖ ರಸ್ತೆಗೆ ಹೆಸರನ್ನ ಇಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ವಿಜಯ ಬ್ಯಾಂಕ್ ವರ್ಕರ್ಸ್ ಯೂನಿಯನ್ ಅಸೋಸಿಯೇಷನ್ ಕಡೆಯಿಂದ ಪೂರ್ಣ ಪ್ರಮಾಣದ ಪ್ರಯತ್ನಗಳಾದಂತ ಅವತ್ತು ಪ್ರಾರಂಭದ ದಿನಗಳಲ್ಲಿ ನಾನು ನಮ್ಮ ಪಾರ್ಟಿ ಅಧ್ಯಕ್ಷನಾಗಿದ್ದೆ. ಒಂದು 10 ಬಾರಿ ಸದನದ ನೇತೃತ್ವದಲ್ಲಿ ಬೇರೆ ಬೇರೆ ಪ್ರಮುಖರು, ಅದು ಕಣ್ಣಣ್ಣ ಇರ್ಬೋದು, ರಾಜಣ್ಣ ಇರ್ಬೋದು, ದೇವಣ್ಣ ಇರ್ಬೋದು, ಇಲ್ಲ ಪ್ರೇಮಾನಂದ ಶೆಟ್ಟಿ ಇರ್ಬೋದು, ಹನುಮಂತ ಕಾಮತ್ ಅವರು ಇರ್ಬೋದು, ಮತ್ತು ವಿಜಯ ಬ್ಯಾಂಕ್ ವರ್ಕರ್ಸ್ ಯೂನಿಯನ್ನ 10 ಜನರು ಪದಾಧಿಕಾರಿಗಳು ಸೇರಿ 10 ನಾವು ಮೀಟಿಂಗ್ ಅನ್ನು ಮಾಡಿದ್ವಿ. ಕಾರಣಾಂತರದಿಂದ ಹೆಸರಿಡಬೇಕಾದ ದಿನಗಳು ಬಂದಾಗ ಎಲ್ಲೋ ಒಂದು ಕಡೆಗಳಲ್ಲಿ ಅದಕ್ಕೊಂದು ಆ ಹೆಸರನ್ನ ಇಡಲಾಗದಂತ ಸಂದರ್ಭ ಬಂದು ಕೋರ್ಟು ಕಚೇರಿ ಈ ಎಲ್ಲ ಮೆಟ್ಟಲು ಏರುವಂತ ಪರಿಸ್ಥಿತಿ ಒದಗಿ ಬಂತು. ಏನೋ ನನಗೆ ಗೊತ್ತಿಲ್ಲ, ಚುನಾವಣೆ ಬಂದಾಗ ನಮ್ಮೆಲ್ಲರ ಪೂರ್ಣ ಆಶೀರ್ವಾದದಲ್ಲಿ ನನ್ನ ಶಾಸಕ ನಾಗಿ ನನಗೆ ಕೆಲಸ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಪ್ರಯತ್ನದಿಂದ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ನಂತರ ನನಗೆ ಸದನ ಒಂದು ಮಾತನ್ನು ಹೇಳಿದೆ. ಈ ಕೆಲಸ ಕಾರ್ಯಗಳು ಮುಲ್ಕಿ ಸುಂದರರಾಮ್ ಶೆಟ್ಟಿ ಹೆಸರು ಬಾಕಿ ಉಳಿದಿರೋದನ್ನು ತಾವು ಮಾಡಿಕೊಡ್ಬೇಕು. ನಾನು ಒಂದು ಮಾತನ್ನು ಹೇಳಿದೆ, ನನಗೆ ನಿರಂತರವಾಗಿ ರಾಜಣ್ಣ ಮತ್ತು ಕರ್ಣಣ್ಣ ಫೋನ್ ಮಾಡೋದು, ಅಪರೂಪ ಇಲ್ಲದ್ರು ದೇವಣ್ಣ ಫೋನ್ ಮಾಡೋದು. ಆದ್ರೆ ಇವರಿಬ್ರು ನಿರಂತರವಾಗಿ ಎಲ್ಲೊಮ್ಮೆ ರಾಜಗೋಪಾಲ್ ರೈ ಮತ್ತು ಕರುಣಾಕರ್ ಶೆಟ್ಟಿ ಫೋನ್ ಮಾಡಿದ ಕೂಡಲೇ ನನಗೆಲ್ಲೋ ಒಂದು ಸ್ವಲ್ಪ ತಳಮಳವಾಗುವುದು, ಸ್ವಲ್ಪ ತಲೆ ಬಿಸಿ ಆಗುದು, ಏನಿತ್ತು ಹಿಂದಿನ ಮಲ್ಪನು. ಆಗ ಇದಕ್ಕಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ಪೂರಕವಾದ ವಾತಾವರಣವನ್ನು ತರಬೇಕು ಅಂತ ದೃಷ್ಟಿಯಲ್ಲಿ ಈ ಕೋರ್ಟ್ ವ್ಯವಸ್ಥೆಗಳಿರ್ಬೋದು, ಇಲ್ಲ ಸರ್ಕಾರದ ವ್ಯವಸ್ಥೆಗಳಲ್ಲಿ ಈ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅಂತ ನನಗೆ ಸಂಪೂರ್ಣವಾಗಿ ಮಾರ್ಗದರ್ಶನವನ್ನು ಮಾಡಿದಂಥದವರು ಒಂದು ಕರುಣಾಕರ್ ಶೆಟ್ಟಿ ಇರ್ಬೋದು, ಇನ್ನೊಂದು ರಾಜಗೋಪಾಲ್ ರೈ ಇರ್ಬೋದು, ಮತ್ತೊಂದು ನಮ್ಮ ಹನುಮಂತ ಕಾಮತ್ ಮತ್ತು ಪ್ರೇಮಾನಂದ ಶೆಟ್ಟಿ. ಯಾಕಂದ್ರೆ ಅವರಿಗೆ ಮಾಹಿತಿಯ ಸಂಪೂರ್ಣವಾದ ಮಾಹಿತಿಗಳಿದ್ದ ಕಾರಣ ನಾನು ಒತ್ತಾಗಿ ಶಾಸಕನಾಗಿ ಬಂದರೂ ಕೂಡ ಹೇಗೆ ಮಾಡಬೇಕು, ಹೇಗೆ ಆಗಬೇಕು ಅಂತ ದೃಷ್ಟಿಯಲ್ಲಿ ಅವರ ಸಂಪೂರ್ಣ ಮಾರ್ಗದರ್ಶನವನ್ನು ಪಡ್ಕೊಂಡು ನಾನು ಸದನ ಹತ್ರ ಒಂದು ಮಾತು ಕೊಟ್ಟಿದ್ದೆ. ಕೊನೆಯದಾಗಿ ಒಂದು ದಿವಸ ಸದನ ಹೇಳಿದೆ, ನಾನು ಹೇಳಿದೆ ಸದನ ಈ ಟೆನ್ಷನ್ ಒಂದು ಕೊಡ್ತಿ, ಪಾತ್ರೆ ಪಾತ್ರೆ ತಪ್ಪಾಗಿ ಅಂತ ಹೇಳಿದೆ. ಒಂದು ದಿವಸ ಸದನ ಫೋನ್ ಮಾಡಿದ್ವಿ ಇಂಚಿನ ವೇದವ್ಯಾಸ ಹಾಕುಂದ ಅಹಿಂಸೆ ಅಂತ ಕೇಳಿದ್ರು. ನಾನು ಎಲ್ಲಿಯಾದ್ರೂ ಈ ಹೆಸರು ನನಗೆ ಇಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳು ನಿಮಗೆ ಮುಖ ತೋರಿಸುದಿಲ್ಲ, ನನಗೆ ಟೆನ್ಷನ್ ಮಾಡಬೇಡಿ ಅಂತೇಳಿ ಅಂತ ಮಾತನ್ನ ಕೂಡ ನಾನು ಇದನ್ನ ಹೇಳಿದ್ದೆ. ಹಾಗಾಗಿ ಎಲ್ಲರೂ ಅವರೆಲ್ಲ ಹಿರಿಯರ ಆಶೀರ್ವಾದ ಅಂತ ಕಾಣ್ಬೋದು. ಮತ್ತು 100ಕ್ಕೆ 100 ಆ ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಹೆಸರು ಇಡಬೇಕು ಅಂತೇಳಿ ದೇವರ ಆ ಕದ್ರಿ ಮಂಜುನಾಥ ಇರ್ಬೋದು, ಮಂಗಳಾಮಯ ಆಶಯ ಕೂಡ ಇರಬಹುದು. ಹಾಗಾಗಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಬಹಳ ಯಶಸ್ವಿ ಆಗಾಯಿತು. ಹಾಗಾಗಿ ಇವತ್ತು ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ನಾಮಕರಣ ಆಗುವಂತ ವಾತಾವರಣಗಳು ಬಂತು. ನಾನು ಆರ್ಡರ್ ಬಂದ ದಿವಸ ನಾನು ಕರ್ಣಣ್ಣನಿಗೆ ಮತ್ತು ಪ್ರೇಮಣ್ಣನಿಗೆ ರಾಜಣ್ಣನಿಗೆ ಹೇಳಿದೆ, ಆರ್ಡರ್ ಒಂದು 10 ದಿವಸದ ಮುಂಚೆ ಬಂದಿದೆ, ಆರ್ಡರ್ನ ಹೊರಗಡೆ ಕೊಟ್ಟಿಲ್ಲ, ಅವರಿಗೆ ಹೇಳಿದೆ. ಒಂದು 7-8 ದಿವಸ ಅಂದ್ರೆ 9 ತಾರೀಕಿಗೆ ಆರ್ಡರ್ ಬಂದಿದೆ. 22 ತಾರೀಕಿಗೆ ಅದನ್ನ ವಾಟ್ಸಪ್ ಮತ್ತು ಫೇಸ್ಬುಕ್ ನಲ್ಲಿ 9 ತಾರೀಕಿಗೆ ಆರ್ಡರ್ ಬಂದದ್ದು ನನಗೆ ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆಗಳಲ್ಲಿ DC ಆಫೀಸ್ಗೆ ಮತ್ತು ಬೇರೆ ಕಡೆಗಳು ಬಂದಾಗ ಬೇರೆ ರೀತಿಯ ತೊಂದರೆಗಳಾಗಬಾರ್ದು ಅಂತ ಒಂದು ದೃಷ್ಟಿಕೋನದಲ್ಲಿ ಹೇಗೆ ಇದನ್ನು ಅದನ್ನಂತೂ ನಾವೊಮ್ಮೆ ನಾನು ಮತ್ತು ಕರ್ಣಣ್ಣ ಮತ್ತು ಪ್ರೇಮಾನಂದ ಶೆಟ್ಟರು DC ಹತ್ರ ಹೋಗಿ ಮಾತಾಡಿಕೊಂಡು ಬಂದೆವು. ಇದೆಲ್ಲ ಆದ ನಂತರ ಈ ಹೆಸರನ್ನ ಇಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಕೊನೆಯದಾಗಿ ವಾಟ್ಸಪ್ ಮತ್ತು ಫೇಸ್ಬುಕ್ ಅಲ್ಲಿ ಬಂದಾಗ ನಾನು ಹೇಳಿದೆ ಹೆಸರನ್ನ ಇಡಿ. ಆಗ ನನಗೆ ಎಲ್ಲರೂ ಕರೆ ಮಾಡಿದ್ರು,
ಸಾಧಾರಣ ಕೂಡ ಹೇಳಿದ್ರು ಈ ಉಪ್ಪುಡಿಯ ಈ ಈತ ಬೇಲ ಮಾತ್ರ ಈ ಉಪ್ಪುಡು ನನಗೆ ಇಜ್ಜಿ ಸಾಧಾರಣ ಯಾರು ಬೆಂಗಳೂರು ಇತ್ತು ತೊಂದರೆ ಇಜ್ಜಿ ಅವರು ಮನದನೇ ಅವರು ಮೇಯರ್ ಆಲ್ರೆಡಿ ರೆಡಿ ಈರಿನ ಬಗ್ಗೆ ಮೇಯರ್ನ ನೇತೃತ್ವದೇ ಉದ್ಘಾಟನೆ ಅವರು ಒಬ್ಬ ಜನನ ಕಾಪಾಡಿಸಿ ಯಾಕಂದ್ರೆ ಸಮಯ ಹೋದಾಗ ಎಲ್ಲಾದ್ರೂ ತೊಂದರೆಗಳು ಬರ್ತದೋ ಅಂತ ನಾನಂದ್ರೆ ಒಂದು ಮಾತು ಕೊಟ್ಟಿದ್ದೇನೆ ಅದನ್ನ ಕುದರ್ದಿ ಈ ಜನ ಮೋಡಿ ತಗೊಳ್ಳಿ ಒಮ್ಮೆ ಹೆಸರಿತ್ತು ಅಂತ ನಾನು ಮುಖ ತೋರಿಸ್ಬೋದು ಹಾಗಾಗಿ ಇದು ದುರುಪುಜಿಯಲ್ಲಿ ಮಕ್ಕಳ ತೊಂದರೆ ಇದ್ದೆ ಅಂತ ಹೇಳುವಂತ ಮಾತನ್ನ ಹೇಳಿ ಅದ ನಂತರ ನಾಮಕರಣ ಆಯಿತು. ಹಾಗಾಗಿ ಅವರು ರಾಜಣ್ಣ ಮತ್ತು ನಮ್ಮ ದೇವಣ್ಣ ಇವರೆಲ್ಲ ಹೇಳಿದ್ರು ಈ ರೀತಿಯ ದೀಪನ ಬಾರಿ ಇರ್ಲಿಕ್ಕೆ ಬೇಜಾರು ಅಂಥದ್ದೊಂದು ಕಾರ್ಯಕ್ರಮ ಮಾಡುವ ಹೈಕಾರಲ್ಲಿ ಬರೋಡು ಅಂತ ಹೇಳುವಾಗ ನಾನು ಹೇಳಿದೆ ಆಯಿತು ಅಂತೇಳಿ. ನಿಜಕ್ಕೂ ಹೇಳ್ತೇನೆ ಇವತ್ತಿನ ಈ ಸನ್ಮಾನ ನಾನೇ ಒಂದು ಪ್ರೀತಿಯಲ್ಲಿ ನೀವು ಕೊಟ್ಟಿರುವಂತಹ ಸನ್ಮಾನವನ್ನ ಭಾವನಾತ್ಮಕವಾಗಿ ಮನಸ್ಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೇನೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನಗೆ ಮಂಗಳೂರಿನ ಜನರ ಸೇವೆ ಮಾಡುವಂತ ಅವಕಾಶಗಳು ಸಿಕ್ಕಿದೆ ಅಂತ ಹೇಳುವುದು 100ಕ್ಕೆ 100 ಇದು ನನಗೆ ಎಲ್ಲಿ ಬೇಕಾದ್ರೆ ಹೇಳ್ತೇನೆ. ಹಾಗಾಗಿ ಮುಂದಿನ 10 ಕೆಲಸ ಕಾರ್ಯಗಳು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಲ್ಲಿ ವೇದಿಕೆಯಲ್ಲಿ ಕೂತಂತ ಎಲ್ಲ ಗಣ್ಯರ ಸಹಕಾರ, ವೇದಿಕೆಯ ಮುಂಭಾಗದಲ್ಲಿ ಕೂತಂತ ಪ್ರತಿಯೊಬ್ಬರ ಸಹಕಾರವನ್ನು ಕೂಡ ನಾನು ವಿಶೇಷವಾಗಿ ಬೇಡ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಅದೆಷ್ಟೋ ಕೆಲಸ ಕಾರ್ಯಗಳು ನಾನು ಇನ್ನೊಂದು 2 ಸರ್ ಅದು ಯಾರು ಹೇಳಿಲ್ಲ, ಅದನ್ನ ನಾನೇ ಒಂದು ಹೇಳಿದ್ದೇನೆ. ಮೇಯರ್ ಆಲ್ರೆಡಿ ಬರೆದಿಟ್ಟಿದ್ದಾರೆ. ಒಂದೇ ಮೀಟಿಂಗ್ ನಲ್ಲಿ 5-6 ಹೆಸರು ಇಡ್ಲಿಕ್ಕೆ ಹೋದ್ರೆ ನಮಗೆ ತೊಂದರೆ ಆಗ್ತದೆ. ಮಕ್ಕಳು ಉದಾಹರಣೆ ಪ್ರಧಾನಮಂತ್ರಿ ಮುಂದೆ ಬಂದು ರಾಜಕಾರಣ ನಾನೊಂದು ಆ ದಿವಸ ನಾನು ವೇದಿಕೆಯಲ್ಲಿ ಹೇಳಿದೆ, ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಮಗ ಪೊಲೀಸ್ ಅಧಿಕಾರಿ IPS ಆಗಿ ದಿವಂಗತರಾದ ಮಧುಕರ್ ಶೆಟ್ಟಿ ಅವರ ಹೆಸರನ್ನು ಒಂದು, ಯಾಕಂದ್ರೆ ಬಹಳ ಉತ್ತಮವಾದ ಪೊಲೀಸ್ ಸೇವೆಯಲ್ಲಿ ಹೆಸರನ್ನು ಪಡ್ಕೊಂಡವರು ಮಧುಕರ್ ಶೆಟ್ಟಿ ಅವರು. ಹಾಗಾಗಿ ಒಂದು ವೃತ್ತ ಇರ್ಬೋದು, ಒಂದು ರಸ್ತೆ ಇರ್ಬೋದು, ಇಲ್ಲ ಒಂದು ಪಾರ್ಕ್ ಇರ್ಬೋದು, ಇದಕ್ಕೆ ಅವರೊಂದು ಹೆಸರು ಇಡಬೇಕು. ಯಾಕಂತ ಹೇಳಿದ್ರೆ ಒಂದು ಜೀವನದಲ್ಲಿ ಒಂದು ಮಾದರಿಯಾದ ಒಂದು IPS ಅಧಿಕಾರಿ, ಯಾವುದೇ ರೀತಿಯ ಕಳಂಕವಿಲ್ಲದಂತ ಒಂದು ನಮ್ಮ ಕರಾವಳಿಯ ಒಂದು ಹೆಮ್ಮೆಯ ಪುತ್ರನಾಗಿ ಅವರು ನಮ್ಮ ದೇಶಕ್ಕೆ ಸೇವೆಯನ್ನು ಕೊಟ್ಟಂತ ವ್ಯಕ್ತಿ. ಅವರ ಹೆಸರು ತಪ್ಪಿಡಬೇಕು ಅಂತ ಹೇಳೋ ರೀತಿಯಲ್ಲಿ ನಾನು ಹೇಳಿದ್ದೇನೆ. ಈ ಹಿಂದೆ ಆದ್ರೆ ನನಗೆ ಸ್ವಲ್ಪ ಜಾಸ್ತಿ ಕಷ್ಟ ಇತ್ತು, ಈಗ ಏನು ತೊಂದರೆ ಇಲ್ಲ. ಒಂದು ಮೇಯರ್ಗೆ ಫೋನ್ ಅಂತ ಬಣ್ಣ ನಾವು ಪಾತ ಹೊಡಬೇಕು, ಅವ್ರು ಮತ್ತೆ ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಪ್ರೇಮಾನಂದ ಶೆಟ್ರು, ಸುಧೀರ್ ಶೆಟ್ರು, ನಮ್ಮ ಶಕೀಲಕ್ಕ, ಮನೋಹರ್, ಜಗದೀಶ್ ಎಲ್ಲ ಹೆಚ್ಚಿನವರು ಇಲ್ಲಿ ಕಾರ್ಪೊರೇಟ್ ಆಗಿ ಬಂದವರು, ಅವರೆಲ್ಲ ಜವಾಬ್ದಾರಿಗಳೆಲ್ಲ ನನ್ನ ಯಶಸ್ಸಿನಲ್ಲಿ ಜಯಲಕ್ಷ್ಮಿ ಕೂತಿದ್ದಾರೆ. ಎಲ್ಲರೂ ಇದ್ದಾರೆ, ಅವರ ಯಶಸ್ವಿನಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾರೆ. ಹಾಗಾಗಿ ಹೇಳುವಂತ ಕೆಲಸ ನಮ್ದು, ಅದನ್ನ ಹೇಳುವಂತ ಕೆಲಸದಲ್ಲಿ ಅವರಿಗೆ ಆಲ್ರೆಡಿ ಅವರ ಪಟ್ಟಿ ಮಾಡಿಟ್ಟಿದ್ದಾರೆ. ಕ್ರಮೇಣ 5 ವರ್ಷದ ಅವಧಿಯಲ್ಲಿ ಈ ಎಲ್ಲ ಹೆಸರುಗಳನ್ನು ಇಡುವಂತ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾ ಮಂಗಳೂರಿನ ಅದರೊಟ್ಟಿಗೆ ಅಭಿವೃದ್ಧಿ ಮಾಡಬೇಕು. ಅದರೊಟ್ಟಿಗೆ ಸ್ಮಾರ್ಟ್ ಸಿಟಿ ನಮ್ಮ ಮಂಗಳೂರಿನ ಚಿತ್ರಣವನ್ನು ಬದಲಿಸ್ತಾ ಇದೆ. ಅದಕ್ಕೆ ಕೂಡ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳಿರ್ಬೋದು, ನಮ್ಮ ಪಕ್ಷದ ಸಂಘಟನಾ ರಾಜ್ಯಾಧ್ಯಕ್ಷರು, ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಕೊಡುಗೆ ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಬಂದಿದೆ. ಅದೆಲ್ಲವನ್ನ ಯಶಸ್ವಿಯಾಗಿ ನಾವು ನಡೆಸಿಕೊಂಡು ಮಂಗಳೂರಿನ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಇದಕ್ಕೆಲ್ಲ ತಮ್ಮ ಸಹಕಾರವನ್ನು ಕೊಟ್ಟು ಎಲ್ಲರಿಗೂ ಶುಭವನ್ನು. ನಿಜವಾಗಿಯೂ ಬಹಳ ಸಂತೋಷವಾಯಿತು. ನಿಜವಾಗಿಯೂ ನಾನು ಈ ಸನ್ಮಾನಕ್ಕೆ ಅರ್ಹನೋ ಅಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ನೀವು ನನ್ನನ್ನು ಒಂದು ಗುರುತಿಸಿ ಈ ಸನ್ಮಾನವನ್ನು ಮಾಡಿದ್ದೀರಿ. ಇದಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ನನಗೆ ಒಂದು ಬಹಳ ಹೆಮ್ಮೆಯ ವಿಷಯ ಹೇಳಿದರೆ, ನನ್ನ ಅವಧಿಯಲ್ಲಿ ಈ ಎಷ್ಟೋ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಿತ್ತು ಈ ಮುಲ್ಕಿ ಸುಂದರಂ ರಸ್ತೆ. ನನ್ನ ಅವಧಿಯಲ್ಲಿ ಇದೊಂದು ಕಾರ್ಯರೂಪಕ್ಕೆ ಬಂತು ಹೇಳಲು ನನಗೆ ತುಂಬಾ ಸಂತೋಷ ಆಗ್ತಾ ಉಂಟು. ಈಗಾಗಲೇ ಕರುಣಾಕರ್ ಶೆಟ್ಟಿ ಅವರು ನನ್ನ ಹತ್ರ 2-3 ಸಲ ಬಂದಿದ್ರು, ಅದಕ್ಕೆ ಬೇರೆ ಒಂದು ನಾಮಫಲಕ ಮಾಡುವಂತ. ನಂತರ ಆ ರಸ್ತೆಗೆ ಈಗಾಗಲೇ ನಮ್ಮ TBS ಸೆಕ್ಷನ್ ಅಲ್ಲಿ ಹೇಳಿದ್ದೇನೆ, ಎಲ್ಲ ಅಲ್ಲಿ ಇರುವ ಕಟ್ಟಡಕ್ಕೆ ಮತ್ತು ಎಲ್ಲ ಅಲ್ಲಿ ಇರುವ ಯಾವುದೇ ಆಫೀಸ್ ಇರಲಿ, ಮನೆ ಇರಲಿ, ಎಲ್ಲದಕ್ಕೆ ಒಂದು ನೋಟಿಸ್ ಕಳಿಸಬೇಕು. ಆ ರಸ್ತೆಯನ್ನು ಮುಲ್ಕಿ ಸುಂದರಂ ರಸ್ತೆ ಅಂತ ಅವರ ಅಡ್ರೆಸ್ ಅಲ್ಲಿ ನಮೂದಿಸಬೇಕಂತ ಈಗಾಗಲೇ ನಾನು ಅದಕ್ಕೆ ಒಂದು ಆದೇಶ ಹೊರಡಿಸ್ತೇನೆ. ಆದಷ್ಟು ಬೇಗ ಆ ಕೆಲಸವನ್ನು ಮಾಡ್ತೇನೆ. ಮತ್ತು ಇನ್ನೊಂದು, ನನಗೆ ಈಗ ನನ್ನ ಅವಧಿಯಲ್ಲಿ ಮುಲ್ಕಿ ಸುಂದರಂ ರಸ್ತೆ ಆಯ್ತು, ಅದೇ ರೀತಿ ಇನ್ನೊಂದು ದೊಡ್ಡೊಂದು ಕೆಲಸ ಉಂಟು. ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಅಂತ ಆ ಲೇಡಿ, ಇದಕ್ಕೆ ಆ ಒಂದು ನನ್ನ ಅವಧಿಯಲ್ಲಿ ಆಗಲಿ ಅಂತ ಒಂದು ಆ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಮತ್ತು ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು. ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ, ಇವತ್ತು ಇಡೀ ಕಾರ್ಯಕ್ರಮದಲ್ಲಿ ಆಗಾಗ ಬಂದ ಹೆಸರು ಮುಲ್ಕಿ ಸುಂದರಂ ಶೆಟ್ಟರ ಹೆಸರು. ಇದು ಬಹಳ ಬಾರಿ ನಾವು ಇವತ್ತು ಅವರ ಹೆಸರನ್ನು ನಾವು ಉಲ್ಲೇಖ ಮಾಡಿದ್ದೇವೆ. ಇದಕ್ಕೆ ಕಾರಣ
ಅವರ ಇಡೀ ಒಂದು ವ್ಯಕ್ತಿತ್ವ. ಇವತ್ತು ಸುಂದರಾಮ್ ಶೆಟ್ಟರು ನಮ್ಮ ಬಂಟ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ಅವರು ಬಂಟ ಜನಾಂಗಕ್ಕೆ ಮಾತ್ರ ಸೀಮಿತ ಆದಂತಹ ವ್ಯಕ್ತಿ ಅಲ್ಲ. ಅವರು ಒಟ್ಟು ಸಮಾಜಕ್ಕೆ ಸೇರಿದಂತಹ ಒಂದು ವ್ಯಕ್ತಿಯಾಗಿ ಅವರು ಇಡೀ ಬದುಕಿನಲ್ಲಿ ತೋರಿಸಿಕೊಟ್ಟಿದ್ದಾರೆ. 1965 ಇಸವಿಯಿಂದ 1979ರವರೆಗೆ ವಿಜಯ ಬ್ಯಾಂಕಿನ ಅಧ್ಯಕ್ಷರಾಗಿದ್ದುಕೊಂಡು ಇಡೀ ಅವರ ಒಂದು ಕಾರ್ಯಾವಧಿಯಲ್ಲಿ 32 ಕೋಟಿ ಠೇವಣಿ-ಇದ್ದದನ್ನು 450 ಕೋಟಿಗೆ ಏರಿಕೆ ಮಾಡಿದ್ದು, 70 ಶಾಖೆ ಇದ್ದದನ್ನು 400ಕ್ಕೂ ಮಿಕ್ಕಿ ಏರುವಾಗೆ ಮಾಡಿದ್ದು, 700 ಸಿಬ್ಬಂದಿ ಇದ್ದದನ್ನು 9500ಗೆ ಅವರು ಕೊಂಡೋದದ್ದು ಮತ್ತು ಪ್ರತಿಯೊಂದು ರಾಜ್ಯದಲ್ಲೂ ಶಾಖೆಯನ್ನು ಮಾಡಿ ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಾವತ್ತೂ ಒಂದು ಮಣಿಪುರದಂತಹ ಜಾಗಕ್ಕೆ ಯಾವ ಬ್ಯಾಂಕಿನವರು ಹೋಗಿದಾಗ ನಮ್ಮ ದಕ್ಷಿಣ ಭಾರತದ ಒಂದು ಬ್ಯಾಂಕಿನಲ್ಲಿ ಬಹಳಷ್ಟು ಬ್ಯಾಂಕ್ಗಳಿದ್ದರೂ ಕೂಡ ಪ್ರಪ್ರಥಮವಾಗಿ ನಮ್ಮ ವಿಜಯ ಬ್ಯಾಂಕ್ ಮಣಿಪುರಕ್ಕೆ ಹೋಗಿ ಒಂದು ಇಂಫಾಲದಲ್ಲಿ ಅಲ್ಲಿ ರಾಜಧಾನಿಯಲ್ಲಿ ಒಂದು ಬ್ಯಾಂಕ್ ಅನ್ನು ಮಾಡಿದ್ದು ಇದು ಎಲ್ಲವೂ ಉಲ್ಲೇಖನೀಯ. ಇವತ್ತು 1974ನೇ ಇಸವಿಯಲ್ಲಿ ಬಹಳ ದೊಡ್ಡ ಒಂದು ಆಘಾತ ನಮ್ಮ ಇಡೀ ಒಂದು ಜಿಲ್ಲೆಗೆ ಆದದ್ದು, ಅದರಲ್ಲೂ ಬಂಟರ ಸಮಾಜಕ್ಕೆ ಆದದ್ದು. ಅದು ಭೂ ಸುಧಾರಣೆ ಇದರ ಮುಖಾಂತರ ಎಷ್ಟೋ ನಮ್ಮ ಯುವಕರು ಆ ಸಮಯದಲ್ಲಿ ಬಹಳಷ್ಟು ಕಷ್ಟದಲ್ಲಿರುವಂತಹ ಸಮಯದಲ್ಲಿ ಇಡೀ ಒಂದು ನಮ್ಮ ಬಂಟರ ಜನಾಂಗಕ್ಕೆ ಮತ್ತು ಈ ತುಳುನಾಡಿನ ಯುವಕರಿಗೆ ನ್ಯಾಯ ಸಿಕ್ಕಿದ್ದು ಅವರ ಬ್ಯಾಂಕಿನ ಒಂದು ಉದ್ಯೋಗದ ಮುಖಾಂತರ. ಆ ಉದ್ಯೋಗದಿಂದಾಗಿ ಇವತ್ತು ಎಷ್ಟು ಜನರು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿದ್ದಾರೆ ಎಂಬುದು ನಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಇವತ್ತು ಸುಂದರರಾಮ್ ಶೆಟ್ರ ಒಂದು ಅವರ ಇಡೀ ಒಂದು ಅವರ ಹೆಸರಿನ ಹಾಗೆ ಅವರು ಇವತ್ತು ಅವರ ಅಂತರಂಗ ಇರ್ಬೋದು, ಬಾಹಿರಂಗ ಇರ್ಬೋದು, ಅದು ಅಷ್ಟೇ ಸುಂದರವಾಗಿ ಇದ್ದುಕೊಂಡು ನಮಗೆ ಆ ಹೆಸರಿಗೆ ಒಂದು ಸಾರ್ಥಕತೆ ಇವತ್ತು ಬಂದಿದೆ. ಅಂತ ಸುಂದರರಾಮ್ ಶೆಟ್ರ ಬಹಳಷ್ಟು ಅವರು ಇವತ್ತು ಒಂದು 1915ನೇ ಇಸವಿಯಲ್ಲಿ 30ನೇ ತಾರೀಕು 4ನೇ ತಿಂಗಳು ಏಪ್ರಿಲ್ನಲ್ಲಿ 1915ರಂದು ಅವರು ಜನ್ಮ ತಾಳಿ 1946ರಲ್ಲಿ ವಿಜಯ ಬ್ಯಾಂಕ್ಗೆ ಸೇರಿಕೊಂಡು 62ರಿಂದ 78ರವರೆಗೆ ಚೇರ್ಪರ್ಸನ್ ಆಗಿದ್ದುಕೊಂಡು ಇವತ್ತು ಅವರು ಇಡೀ ಸಾರ್ಥಕತೆ ಬದುಕನ್ನು ಮಾಡಿ 66 ವರ್ಷ ಮಾತ್ರ ಅವರು ಅವರ ಜೀವನದಲ್ಲಿ ಬದುಕಿದ್ದವರು. ಇವತ್ತು ಅವರು ನಮ್ಮಿಂದ ದೂರವಾಗಿ 36 ವರ್ಷವಾಗಿದ್ದರೂ ಕೂಡ ಇವತ್ತು ಕೂಡ ಅವರನ್ನು ಸ್ಮರಣೆ ಮಾಡುವುದು ಅಂತ ಹೇಳಿದ್ರೆ ಇದು ಒಂದು ವ್ಯಕ್ತಿಗೆ ಸಲ್ಲಬೇಕಾದಂತಹ ಒಂದು ಗೌರವ. ಇವತ್ತು ಅದರಿಂದಾಗಿಯೇ ಇವತ್ತು ಅವರು ಸಂದ ಮೇಲೆಯೂ ಕೂಡ ಇವತ್ತು ಕೂಡ ಅವರ ಹೆಸರಿನಲ್ಲಿ ಮುಲ್ಕಿಯಲ್ಲಿ ಒಂದು ಸಭಾವನ್ನಾಗುವುದು, ಆಮೇಲೆ ಇವತ್ತು ಅವರ ಒಂದು ಹೆಸರಿನಲ್ಲಿ ನಮ್ಮ ಮಂಗಳೂರಿನಲ್ಲಿ ಒಂದು ಮುಖ್ಯ ರಸ್ತೆಗೆ ನ್ಯಾಯಯುತವಾಗಿ ಅವರ ಹೆಸರನ್ನು ಇಡುವುದು, ಅದು ಪ್ರತಿಯೊಂದು ಕೂಡ ಯಾಕಂತ ಹೇಳಿದ್ರೆ ಅವರ ಮೇಲೆ ಇರುವಂತಹ ನಮ್ಮ ಒಂದು ಅಭಿಮಾನ. ನನ್ನ ವಿದ್ಯಾಸಂಸ್ಥೆಯಲ್ಲೂ ಕೂಡ ನಾನು ಅವರ ಹೆಸರಿನಲ್ಲಿ ಒಂದು ಬೃಹತ್ ಆಕಾರದ ಒಂದು 15 ಕೋಟಿ ರೂಪಾಯಿ ವೆಚ್ಚದ ಒಂದು PG ಬ್ಲಾಕ್ ಅನ್ನೇ ಅವರ ಹೆಸರಿನಲ್ಲಿ ಮಾಡಿ ಅವರ ಹೆಸರನ್ನು ನಾನು ಇದಕ್ಕೆ ಕಾರಣವೇ ನನಗೆ ಅವರ ಮೇಲೆ ಅಪಾರವಾದಂತಹ ಗೌರವ. ಇಂಥ ಒಂದು ವ್ಯಕ್ತಿಯ ಹೆಸರಿನಲ್ಲಿ ಇವತ್ತು ನಮಗೊಂದು ನ್ಯಾಯ ಸಿಕ್ಕಿದೆ. ಇದು ಖಂಡಿತ ನಮ್ಮ ಹೋರಾಟಕ್ಕೆ ಒಂದು ನ್ಯಾಯಯುತವಾದಂತಹ ಹೋರಾಟಕ್ಕೆ ಸಿಕ್ಕಿದಂತಹ ಒಂದು ಜಯ ಎಂದು ನಾವು ಎಂದೂ ತಪ್ಪಿ ಬೀಳುವವರಲ್ಲ. ಇವತ್ತು ನಾವು ನಮಗೊಂದು ನಮಗೊಂದು ಉದ್ಧಾರ ಮಾಡಿದವರು ನಾವು ಇವತ್ತು ಸ್ಮರಣ ಮಾಡ್ತೇವೆ. ಇದು ನಮ್ಮ ಬಂಟರ ಜನಾಂಗದಲ್ಲಿ ನೆತ್ತರಲ್ಲಿರುವಂತಹ ಒಂದು ವಿಶೇಷವಾದಂತಹ ಋಣ. ನಾವು ಎಂದೂ ನಮಗೆ ಉಪಕಾರ ಮಾಡಿದವರನ್ನು ನಾವು ಆ ಋಣವನ್ನು ನಾವು ಖಂಡಿತ ಸದಾವಾಗಿ ಇಟ್ಟುಕೊಂಡು ಎಂದೂ ನಮ್ಮ ಜೀವನದಲ್ಲಿ ನಾವು ಅರಿಯುವಂತ ಪ್ರಶ್ನೆ ಇಲ್ಲ. ಇವತ್ತು ವೇದವಾಸ ಕಾಮತ್ರವರು ಇವತ್ತು ಜನಪ್ರಿಯವಾದ ಒಂದು ಶಾಸಕರು, ಖಂಡಿತ ಅವರಿಗೆ ಮುಖಶುದ್ಧಿ ಮಾಡಲ್ಲ. ನನಗೆ ಬಹಳ ಇನ್ನೂ ಹೆಮ್ಮೆ ಏನು ಕೇಳಿದ್ರೆ ಅವರ ಹೆಂಡತಿ ನಮ್ಮ ಮೂಡುಬಿದ್ರೆ ಅವರು, ನಮ್ಮ ಮೂಡುಬಿದ್ರೆ ಅಡಿ ಅವರು. ಆದ್ರಿಂದಾಗಿ ಅವರ ಮೇಲೆ ಅಪಾರವಾದ ಗೌರವ. ಇವತ್ತು ನಮ್ಮ ವೇದವಾಸ ನಾಯಕರವರು ನಮಗೆ ನಿಜವಾದ ಒಂದು ನ್ಯಾಯ ಕೊಡ್ತಾರೆ. ಯಾಕೆಂದ್ರೆ ರಾಜಕಾರಣಿಗಳಿಗೆ ಯಾವಾಗಲೂ ಬಾಯಲ್ಲಿ ಮಾತ್ರ ಸತ್ಯ ನ್ಯಾಯ ಧರ್ಮ ಹೊರತು ಅವ್ರ ಜೀವನದಲ್ಲಿ ಅದನ್ನು ಅಳವಡಿಸಬೇಕು. ಆದ್ರೆ ಇವತ್ತು ವೇದವ್ಯಾಸ ಕಾಮತ್ರವರು ಓಟಿಗಾಗಿ ಅಲ್ಲ, ಅವ್ರಿಗೊಂದು ಸತ್ಯ ನ್ಯಾಯ ಧರ್ಮದೊಂದು ಗೊತ್ತಿದೆ. ಆದ್ದರಿಂದ ಅವರ ಒಂದು ನಮ್ಮ ಸುಂದರಾಮ್ ಶೆಟ್ಟರ ಹೆಸರನ್ನು ಇಡಬೇಕು ಎಂಬುದನ್ನು ಅಷ್ಟು ನಿಷ್ಠುರವಾಗಿ ಅದಕ್ಕೊಂದು ಪಣ ಕೊಟ್ಟು ಅವರು ಅಷ್ಟೇ ಚಂದ ರೀತಿಯಲ್ಲಿ ಕಾರ್ಯಸಿದ್ಧಿ ಮಾಡಿದ್ದಾರೆ. ಇವತ್ತು ವೇದವ್ಯಾಸ ನಾಯಕರಿಗೆ ನಾನು ಹೇಳಿದಷ್ಟೇ, ಇವತ್ತು ಕೊಟ್ಟ ಗೌರವ ದೊಡ್ಡ ಗೌರವ ಅಲ್ಲ. ನಿಮ್ಗೆ ಸದಾ ಎಲ್ಲ ನಮ್ಮ ಜನಾಂಗದವರ ಹೃದಯದಲ್ಲಿ ನಿಮ್ಗೊಂದು ವಿಶೇಷವಾದಂತಹ ಕಾರ್ಯಕ್ರಮ. ನಾನು ಖಂಡಿತ ಹೇಳ್ತೇನೆ, ನಾನು ರಾಜಕೀಯ ಮಾತಾಡಲಿಕ್ಕೆ ಹೋಗುವುದಲ್ಲ. ನಿಮ್ಮ ಎದುರಿನಲ್ಲಿ ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯೇ ಓಟಿಗೆ ನಿಂತರೂ ಕೂಡ ನಮ್ಮ ಓಟು ನಿಮಗೆ ಅಂತಹ ಒಂದು ಸ್ವಾಭಿಮಾನ ಇದ್ದಂತ ಅಂತಹ ಋಣ ಇದ್ದಂತ ಒಂದು ಸಮಾಜ ನಮ್ಮ ಬಂಟರ ಸಮಾಜ.
ಅದು ನೆನಪಿಟ್ಕೊಳ್ಬೇಕು ಎಂಬ ಮಾತನ್ನು ಹೇಳಿಕೊಂಡು ಪಾಂಡೇಶ್ವರ್ ಅವರು ಇವತ್ತು ನಮ್ಮ ಬಹಳ ಪ್ರಿಯರವರು, ಅವ್ರು ಬಹಳ ಸಜ್ಜನ. ನೀವಿಬ್ಬರು ಸಾರ್ಥಕವಾದ ಕೆಲಸವನ್ನು ಮಾಡಿದ್ದೀರಿ, ನಮಗೊಂದು ನ್ಯಾಯ ಕೊಟ್ಟಿದ್ದೀರಿ ಎಂಬ ಮಾತನ್ನು ಈ ಸಮಯದಲ್ಲಿ ಹೇಳಿಕೊಂಡು, ಸದಾನಂದ ಶೆಟ್ಟರು ಯಾವಾಗಲೂ ಒಂದು ಬಹಳಷ್ಟು ಉಲ್ಲಾಸ ಇಟ್ಟುಕೊಂಡು, ಒಂದು ಜೀವನ ಉಲ್ಲಾಸ ಇಟ್ಟುಕೊಂಡು ನಮಗೆ ಬಹಳ ಮಾರ್ಗದರ್ಶನ ಕೊಡುವಂತಹ ವ್ಯಕ್ತಿ. ಅವರ ಪ್ರಾಯ ನಾನು ಬಹಳ ಚಿಕ್ಕವನಿರುವಾಗ, ನಾನೊಂದು 5-6 ವರ್ಷಗಳಲ್ಲಿ ಬುದ್ಧಿ ನೀಡುವಾಗಲೂ ಸದಾನಂದ ಶೆಟ್ಟರು ಹೀಗೇ ಇದ್ದಾರೆ. ನನಗೆ ಇವತ್ತು 69 ವರ್ಷವಾಯಿತು, ಈಗಲೂ ನನಗೆ ಚಿಕ್ಕವರಾಗಿ ಕಾಣ್ತಾ ಇದ್ದಾರೆ. ನಾನು ತಲೆಗೆ ಕಪ್ಪ ಹಾಕೋಕೆ ಶುರು ಮಾಡಿ 15 ವರ್ಷವಾಯಿತು. ಅವರು ಇನ್ನೂ ತಲೆಗೆ ಕಪ್ಪ ಹಾಕದೆ ಇದೇ. ಇದು ಸದಾನಂದ ಶೆಟ್ಟರು ಒಂದು ಗೊತ್ತು, ಅವರ ಒಂದು ಪ್ರೀತಿ. ನಾನು ಖಂಡಿತ ಅವರ ಮುಖಶುದ್ಧಿ ಮಾಡ್ತಾ ಇಲ್ಲ. ನನಗೆ ಬಹಳ ದೀರ್ಘವಾದ ಅವರೊಂದು ಸಂಬಂಧ ಇದೆ, ಅವರದ್ದು ಮತ್ತು ಅವರ ಹೆಂಡತಿದ್ದು, ಅವರ ಇಡೀ ಒಂದು ಕುಟುಂಬದ ನನಗೆ ಸಂಬಂಧ ಇದೆ. ಅದೊಂದು ಬಹಳ ಪ್ರೀತಿಯ ಸಂಬಂಧ. ಅವರಲ್ಲಿ ಪ್ರತಿಯೊಂದು ಅವರ ಮಾತಿನಲ್ಲಿ ಅವರ ಒಂದು ಸಮಾಧಾನ, ಅವರ ಸಜ್ಜನಿಕೆ, ಅವರಿರುವಂತಹ ಪ್ರೀತಿ, ಅದನ್ನು ಎಂದೂ ಮರಲಿಕ್ಕೆ ನಾವು ಜೀವನದಲ್ಲಿ ಅಷ್ಟು ಸುಲಭ ಸಾಧ್ಯ ಅಲ್ಲ. ಇಂಥವರು ನಮಗೆ ನಾಯಕರಾಗಿದ್ದಾಗ ನಮಗೆ ನಿಜವಾಗಿ ನಾವೆಲ್ಲ ಹೆಮ್ಮೆ ಪಡುವಂತಹ ವಿಚಾರ. ಇವತ್ತು ಸದಾನಂದ ಶೆಟ್ಟಿಗೂ ಈ ಸಮಯದಲ್ಲಿ ಕೈ ಮುಗಿದುಕೊಂಡು, ಇವತ್ತು ನಮ್ಮ ನವನಾಥ್ ಶೆಟ್ಟಿ ಅವರು ಕೂಡ ಇದು ನಮ್ಮ ಒಂದು ಅವರ ಉದ್ಯೋಗದಿಂದ ನಿವೃತ್ತಿ ಆಗಿದ್ದಾರೆ. ನನಗೆ ನಿಜವಾಗಿ ಹೇಳಿದ್ರೆ ಅವರು ಇವತ್ತಿಗೂ ಕೂಡ ನನಗೆ ಅವರು ಒಂದು ಟೈಮ್ಸ್ ಆಫ್ ಇಂಡಿಯಾದ ಒಬ್ಬ ಪ್ರಸರಣಾಧಿಕಾರಿ ಎಂಬುದೇ ನನಗೆ ಗೊತ್ತಿಲ್ಲ. ನಾನು ಅವರು ನೆನೆಸ್ಕೊಂಡು ಹಾಗೆ ಸಾಂಸ್ಕೃತಿಕ ರಂಗದಲ್ಲಿ ಮಾತ್ರ ಅವರು ಗುರುತಿಸಿಕೊಂಡು ಅವರು ಅದೇ ನನಗೆ ಪರಿಚಯ ಹೊರತು ಅವರನ್ನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಅಂತ ಒಂದು ಅವ್ರ ವ್ಯಕ್ತಿ. ಯಾಕೆಂದ್ರೆ ಅವರ ಉದ್ಯೋಗಕ್ಕಿಂತ ಜಾಸ್ತಿ ಅವರ ಇಡೀ ಒಂದು ಸಾಂಸ್ಕೃತಿಕ ಚಟುವಟಿಕೆ. ನಾನು ಅವರಲ್ಲೂ ಬೇಡಿದಷ್ಟೇ, ಬೇಕಾದಷ್ಟು ಕೆಲಸ ನೀವು ಮಂಗಳೂರಲ್ಲಿ ಮಾಡಿದ್ದೀರಿ. ಒಮ್ಮೆ ನೀವು ನಿವೃತ್ತಿ ಆದ್ಮೇಲೆ ಸ್ವಲ್ಪ ಒಂದು 10 ವರ್ಷ ನಮ್ಮ ಮೂಡಿಬಿದ್ರಿಗೆ ಒಂದು ನಿಲ್ಲಿಸಿ ಅಲ್ಲಿ ಇಟ್ಟುಕೊಂಡು ನಿಮಗೆ ಅಲ್ಲಿ ಇಟ್ಟುಕೊಂಡು ನಿಮ್ಗೆ ಬಹಳ ಅಗತ್ಯ ನನಗೆ ಇದೆ. ನಿಮ್ಮೆಲ್ಲ ನಿವೃತ್ತಿಯಲ್ಲಿ ಆಗುವಂತ ನಿಮ್ಮ ಸಂಬಳಗಳನ್ನೆಲ್ಲ ನಾನು ಸದಾನಂದ ಶೆಟ್ಟಿ ಕೊಡುವಾಗೆ ಮಾಡ್ತೇನೆ. ಹೇಳ್ಕೊಂಡು ಮೋಹನ್ಲಾಲ್ ಅವರು ನಾವು ಈ ಕಾರ್ಯಕ್ರಮವನ್ನು ಮಾಡುವಾಗ ಸದಾನಂದ ಶೆಟ್ಟರ್ ಮಾತಾಡುವಾಗ ಯಾರು ನಮಗೆ ಮುಖ್ಯ ಅತಿಥಿ ಆಗ್ಬೋದು ಅಂತ ಹೇಳುವಾಗ ಎಲ್ಲರೂ ಮಾತು ಹೊಂದಿರುವಂಥದ್ದು ಮೋಹನ್ಲಾಲ್ ಅವರು. ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಮೋಹನ್ಲಾಲ್ ಅವರು ನಂಬರ್ 1 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಒಂದು ಇನ್ನೊಂದು ಹೆಸರು ಇಲ್ಲ. ಯಾಕೆಂತ ಹೇಳಿದ್ರೆ ಅದೊಂದು ಸ್ಫೂರ್ತಿ ನಮ್ಮ ಜಿಲ್ಲೆಗೆ ಅಂತ ನಮ್ಮ ಮೋಹನ್ಲಾಲ್ ಅವರಿಗೆ ತುಂಬ ಹೃದಯದ ಧನ್ಯವಾದ. ಭಾಸ್ಕರ ಮೊಯ್ಲಿ ಬಗ್ಗೆ ಆರ್ನಡ ಎಂಬುದವರಾಗಿ ಯೋಗ ಪಂಡಿನಿ ಯುವಕರ ಪಾಂಡೇಶ್ವರ್, ಯುವಕರ ಪಾಂಡೇಶ್ವರ್ ಇನಿ ಈ ರಸ್ತೆ ಸುಂದರಾಮ್ ಶೆಟ್ಟಿ ರಸ್ತೆ ಅಂತ ಈ ರಸ್ತೆ ಉದ್ಘಾಟನೆ ನನಗ ಕ್ಯಾಥಲಿಕ್ ಕ್ಲಬ್ ರಸ್ತೆ ಉದ್ಘಾಟನೆ ಆಗಿ ಬೈಕ್ ನಡ್ತಾ ಬಂದಾಗ ವೈ ಬಾರ್ ಬರ್ತಿದ್ದೆ ಬರ್ತದಕ್ಕೆ ಒಂದು ರಸ್ತೆ ಈರು ಮಂದಿ ನಾನು ಯಾನಸ್ ಮಂದಿ ನಾವು ಯಾನ ಕೊಟ್ಟೋದು ರಸ್ತೆ ಇರ್ತದೆ. ನಾನು ತಮಾಷೆ ಬಂಡೆ ಅದ ಈ ರಸ್ತೆ ಕುದರ್ತೀನಿ ನೀರ ಯಾನತ್ ಪಂಡು ಈ ಜನ ಕೊಟ್ಟಿದ್ದೀನಿ ಅಂತಿಗೆ ಸದಾನಂದ ಶೆಟ್ಟಿ ಕಂಡಾಪಟ್ಟ ಕಾಸು ಕೊಡ್ತಾ ಇರ್ತಾವ ಎಷ್ಟು ಕೂಡ ಆಶ್ಚರ್ಯ. ಸದಾನಂದ ಶೆಟ್ಟಿ ಕಂಡಾಪಟ್ಟ ಏನೇ ಕಾಸು ಕೊಡ್ತಿದ್ದಾರೆ. ಆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೋರ್ಟ್ ಇಂಚೆನ ಅಕಲಿ ಜಬಡ ಪಕ್ಕದಲ್ಲಿ ಸಾಧ್ಯ ಐತಿ ಅಂಚ ಅಂತ ಆ ಕಾಗದ ಹೊರಟ ಆತು ಖರ್ಚು ಮಾಡ್ಕೊಡ್ಬೇಡಿ. ఆయన ಮೊಬೈಲ್ ನಂಬರ್ಗೆ ತಕ್ಕ ಏನು ಮಾತು ಮಾಡಿ ಆ 7 ಜನ ಹೆಂಚೆ ನಾವು ಇದ್ದಾರೆ ಓಡಿಯಾಗಿ ಅಂಚ ಪರದಲ್ಲಿ ಅಂಚೆನೆ ನಾನು ಸದಾನಂದ ಶೆಟ್ಟಿ 30 ವರ್ಷಕ್ಕೆ ನಾನು ವಿಜಯ ಬ್ಯಾಂಕ್ ಮೀರಾಜಿಗೆ 14 ವರ್ಷಕ್ಕೆ ಅಲ್ಪ ಈಗ ತುಳುನಾಡ ಸಂಘ ಸ್ಥಾಪನೆ ಮಾಡಿದ್ವಿ. ಅದಕ್ಕೆ ಸದಾನಂದ ಶೆಟ್ಟಿ ಅವರ ಪತ್ನಿ ಮೈನಕ್ಕ ఒక ఉదయవాడిದ మనೋಹರ್ ಪ್ರಸಾದ್ ಅక్కడిಗೆ ಗೆಸ್ಟ್ ಆಗಲಿಕ್ಕೆ ಅಲ್ಪ ಮೇರೆ ಮಲ್ಲಯ್ಯ ಮಾಡಿಕೊಡ್ತೇವೆ ಆ ಭವನ ಅವಿತ್ತ ಬಾರಿ ಮಲ್ಲ ಸ್ವಾಮಿ ಮೀರಾಜಿ ಮಲ್ಲ ಭವನ ಅದು ಮರಾಠ ಮೇಲ ಪೂರ ಕ್ರೈಮ ಎಡ್ಡೆ ಅವನು ನನ್ನ ಕೈಗಳ ಮಂಡಿ ಐದು ಭಕ್ತ ನಾನು ಗುಡ್ಲ ಬತ್ತಿ ರಸ ಮೂಜೆ ಮೈಸೂರು ಮೂಜೆ ಬಂದಾಗ ಟ್ರಸ್ಟ್ ಓಪನ್ ಆಗುತ್ತೆ. ಅದನ್ನು ನಾವೀಗ ಕಂಟಿನ್ಯೂಸ್ ಮಾಡಲಿ ಬಗ್ಗೆ ಅಂಡ ಕರೀನಾ ಈ ರಸ್ತೆ ಆದೇಶದ ಒಂದು ತಡೆಯಾಜ್ಯ ಬರ್ತೀವಿ ಭಕ್ತ ನಾನು 3 ವರ್ಷ ಕಂಟಿನ್ಯೂಸ್ ಬರ್ತೆ ಹೊಡಿಮಟ್ಟ ಬರ್ತವನ್ನ ಕಾಣೆ ಮೇರಲ್ಲಿ ನಮ್ಮ ಸೇರಿಸ್ಕೊಂಡ 10 ಗಂಟೆ ಹೊತ್ತ 12 ಗಂಟೆ ಅವಳಿ 3 ವರ್ಷ ಹೊಟ್ಟೆ ಪಡ ಡೈಲಿ ಅರಿಗೆ ವರದಿಗಳು ಸಾಧಾರಣ ಕೇಳಿದ್ರೆ ಅದನ್ನ ಬಂದ್ಬೇನೆ ಅಂಚೆ ಅಂತ ಬಕ್ಕ ಸೀದಾ ಹೋಗಿ ನಿಮ್ಮ ಮಹಾನಗರ ಮಾಡಿ ಬಕ್ಕ ವೇದ ಹೆಸರು ತೊನ್ನ ಅರೆ ನಾಡೋಗಿ ಹೊಡಿಮಟ್ಟ ಬಂದಾಗ ಹೊರ ಈ ಕಾರ್ಯಕ್ರಮಕ್ಕೂ ಕೇಂದ್ರ 5 ಗಂಟೆಗೆ ಕುಲ್ಲೆಲ್ಲ ಮುಂಬೈ ಮಿಸ್ಗೆ ಮಾಡಿದ್ರು ಶ್ವಾಸ ಆರ್ಲ ಜಪ್ಪಿದ್ಯಾರು ಇರನೇ ಜಪ್ಪರ ಜಪ್ಪಿದ್ಯಾರು ಹೋಂಡ ಕಟ್ಟಡ ಬಂದಾಗ
ಅಲ್ಪ ಪಣಗ ಏರ್ಲಪ್ಪಿದೆ ಅಲ್ಪ ಯಾನ್ ಆಚೆ ತಾಡೆ ತುಗಂ ಬೊಕ್ಕ ಒಂಜಿ ಪುಂಜ ಬೇರೆ ಬತ್ತೆ ಜೋಪುತ್ತೆ ಕೆಲಸ ಆರಿತ್ತೆ ಬರ್ತೀನಿ ಅಂತಿಲ್ಲ ಆರಿತ್ತೆ ಬರ್ತೀನಿ ನಾನು ಲಕ್ಕನ ಏನು ಮಾಡಿ ಹಾಕೊಂಡು ಅಲ್ಪ ಬಿಡ್ಬೇಕು ಅಲ್ಪ ಬಿಡ ಅಮ್ಮಂತ ಕಾಮത്തിൽ ಲೆಕ್ಕನು ಬೊಕ್ಕ ಪ್ರೇಮ ಸೆಟ್ ಲೆಕ್ಕನು ಅಲ್ಪನ ಮೇಲೆ ಮೇ ಮೀಸ್ ದೋಸೆ ಗಿಸ ಬಿಚ್ಚ ಬಿಚ್ಚ ಮತ್ತು ತಿನ್ನಿ ಬೊಕ್ಕ ಮೇ ಕಿಶೆ ಚೀಟ್ ಗೆಪ್ಪನು ನೆಟ್ಟಿಗೆ ಸುಧಾರ ಚೀಟ್ ಹೊಡೆದ್ರಿ ಚೀಟ್ ಟೈಪ್ ಚೀಟ್ ಆದರೆ ಯಾರು ಒಳ್ಳೆ ಫಂಕ್ಷನ್ ಮಾಡಲ್ಲ ನಾನು ದೂರ ಲೆಕ್ಕ ಇರೋಕ ಚೀಟ್ ಒಳ್ಳೆ ವಿಷಯ ಆಡ್ಕೊಂಡಾಗ ಮುಂಚೆ ಒಂದು ವರ್ಷ ಕೊಡಿ ಒಂದು ಪಡೆಯಬೇಕು ಒಂದನ್ನು ಪಡೆಯಬೇಕು ಮತ್ತೆ ಬೇರೆ ಜನ ಹನ್ನೊಂದು ಕವಿತಾರೆ ಕೇಳಿ ಅದು ಮಲ್ಕೇಳಿ ಆ ಕಡೆ ಪಾತ್ರೆ ನೆಚ್ಚಿ ಅದು ಮಲ್ಕನೇಚಿ ಅಲ್ಲಿ ಜನ ಈಗ ರೀತಿ ಕೊಡ್ತಾವಡ ಅದು ಮತ್ತೆ ನಮ್ಮ ಗೌರ್ಮೆಂಟ್ ನಮ್ಮ ಒಂದು ಕೇಂದ್ರಗಳು ಸರ್ಕಾರ ಮಾಡ್ತೇವೆ ಆಂಡ ಅದಾದ ವಿಷಯ ಅನ್ಕೊಂಡಾಗ ವಯಸ್ಸಲ್ಲಿ ಹೈಕೋರ್ಟ್ ಆರ್ಡರ್ ನನಗೆ ಸ್ಪಷ್ಟ ಆಗ್ಬಾರ್ದು ಸ್ಪಷ್ಟ ನಮ್ಮನೆ ಬದಲಿಗೆ ಅವರು ಬರ್ತೀವಿ ಅಡ್ಡಗೊಳಿಸಿ ಐದು ಪಕ್ಕ ಇಮಿಡಿಯೇಟ್ ಬಂದಿದ್ದಾನೆ ಕರ್ನಾಟಕ ಮತ್ತು ಬೇರೆ ಸಭೆ ಲೇಖಿಲ್ಲ ಸುಪ್ರೀಂ ಕೋರ್ಟ್ ಹೋಗಿ ನನ್ನ ಸುಪ್ರೀಂ ಕೋರ್ಟ್ ತುಂಬಿಕೊಡು ರೆಟ್ಟು ಆಡಲ್ಲ 2019 ಆಡಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತೀನಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ಆದೇಶ ಒಂದು ಈ ರೋಡ್ಗೂ ಉಳಿಕೆ ತೊಂದರೆ ಏದಿ ಹೊಡೆದು ಏರು ಅಪ್ಲೈ ಮಾಡಿದ್ರೆ ಅಕ್ಕಲೇ ರಸ್ತೆ ಆಡು ಅವು ಆಡಲ್ಲ ಈ ರಾಜ್ಯ ಸರ್ಕಾರ ಮೇಲ್ವರ್ಗ ಆಡಲ್ಲ ಸಮಾಜ ಬೇರೆ ಕಣ್ಣಿಗಳು ಆಡ ಬೈದಿಂದ ಓಡಾಡ ಮಾರಿಯಮ್ಮ ಕ್ಷೇತ್ರದಲ್ಲಿ ಬನ್ನಿ ಆಟ ಈ ಸುಂದರಾಮ ಶೆಟ್ಟಿ ರಸ್ತೆಯ ಕಾರ್ಯಕ್ರಮ ಮಂದಿನಿ ಪ್ರಚಾರ ಸತ್ಯ ಈ ಪೂರ ಕಾರ್ಯಕ್ರಮ ಆದಿನಿ ಎಲ್ಲ ಗುರು ಕದಿರಿ ರಮೇಶ್ ಶೆಟ್ಟಿ ಮತ್ತು ಕೊಟ್ಟಿನ ಆ ರಸ್ತೆ ಲೈಟ್ ಹೌಸ್ ರಸ್ತೆ ಕಾಲಿನ ಬಂದಿನ ಹಾರೆ ಕಿಲಿಕ್ಕೆ ಕಣ್ಮಾತಿ ಕಾಲಿನಕ್ಕೆ ತುಂಬಿದೆ ಸದಾಮ್ ಶೆಟ್ನ ಋಣ ಕೈಗೆ ಮದ ಪ್ರೀತಿ ಜನ್ಮನಾಗ ಈ ರಸ್ತೆ ಕರೆಯಂತೆ ಪ್ರತಿಯೊಬ್ಬ ಬಂಟ ಸಂಬಂಧಕ್ಕೆ ಒಂದು ಕರೆಯಂತ ಪ್ರಶ್ನೆ ಉಂಟು ಊದು ಬಿಟ್ಟ ರಸ್ತೆ ಅಲ್ಲ ನೆತ್ತ ಪಬ್ಲಿಸಿಟಿ ನೆತ್ತ ವಿವಾದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೆಕ್ಕೊಂಜಿ ಗತಿಗೆ ಕೊಂಜಿ ರಿಸಲ್ಟ್ ಬರ್ತಿದ್ದ ಅಂಡ ನಂಗೆ ಖಂಡಿತ ಈ ನ್ಯಾಯಾಧಿಕಾರ ಸಾಧ್ಯ ಇರ್ತಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ಇರ್ಬೋದು ಕೈ ಬಿಗಿಯಾಗ ಅಂಡ ಒಂಜಿ ಇದಾದ ಅಂತೆ ಬಲಿತಂದ್ರೆ ಅಣ್ಣ ಬಂತೆ ಅದಾಗ ಏನೇನು ನಿಂಗೆ ಅಡ್ಡ ಬೈದಲ್ಲ ಈಗ ಏರೆಲ್ಲ ಅಧಿಕಾರ ಇದ್ದೇವೆ ಏರಲಿದ್ದೇವೆ ಕೊಟ್ಟ ಹತ್ತು ಸುರು ಅನ್ಬೇಕು ಚಂದ ಬೇಕು ಪ್ರಶ್ನೆ ಇದೇ ಕೊಟ್ಟ ಏರಣ್ಣ ಕಡಲಿ ಏರೆಲ್ಲ ಅಧಿಕಾರ ಇದ್ದೇವೆ ಅವು ಯಾರು ಏರಲ್ಲ ಅನ್ಯಾಯ ಮಾಡೋದು ನಾವು ತೂರ ಅನ್ಯಾಯ ಮಾಡ್ಕೊಡು ನಾವು ಒಂದು ಈತ ಬಂಗ ಮಾಡ್ತಿರೋ ಒಂಜಿ ನಮ್ಮ ಏನು ರಾಜಕೀಯ ಮತ್ತು ಮುಂದೆ ಆಗ್ತದೆ ಇಂಕುವಾದ ವಿಧಾನಗಳು ಹೋಗಿ ಮೊದಲನೇ ಕೆಲಸ ಯಾಪ ಅನ್ಯ ಬರ್ತೀನಿ ತಡೆ ಹಾಕಿ ಬರ್ತದೆ ಗತಿದ ಅಂತ ಹೇಳಿಗಳು ತಾಲೀಪುರ ತಡೆಗಳು ಅನ್ಯ ಬರ್ತು ತುಂತೀನಿ ಪಂಡ ಸಮಾಜದ ವ್ಯಕ್ತಿ ಇನ್ನು ಆರೋಪಿ ಜೇಟ 6 ಲಕ್ಷ ಖರ್ಚು ಉಂಟು ಜೇಟ ಒಂದು ಕೂತು ಆದೇಶ ರತ್ತ ಕೋರ್ಟ್ ಹೋಗಿ ಮಲಿಕರ ಯಾವಂತಾರನ್ನ ಇಂಟರ್ನ್ಯಾಷನಲ್ ಪಂಚಾಯತ್ ಕಸ್ಟಡಿ ಬರ್ತಿರತ್ತ ಹಿಂಗೆ ಒಂದೊಂದು ಎಟ್ಟೆ ಫಲಿತಾಂಶಗಳು ಒಂದು ಸನ್ಮಾನ ಮಾಡ್ಬೋದ ಐತೆ ನಮ್ಮ ಪರಿವಾರದ ಮುಲ್ಕಿ ಕರುಣಾಕರ್ ಅದೇ ನಾನು ಭಗೀರಥೆ ಎಂದು ಅನ್ಪಿ ಈ ಭಗೀರಥೆ ಈ ಗಂಗೆಯ ಭೂಮಿಗೆ ಕನೋಡು ಅಂದಾಂಡ ಆಗ ಅಪಗ ಬಂಗವೈದಿ ಸುರುಕು ಗಂಗೆ ಅಂತ ಬಸ್ಮಂತೆ ಗಂಗೆ ಬರ್ತೇ ಬಂಡರ ಭೂಮಿ ಐದು ಪಕ್ಕ ಬಂಡಲ ಏನು ಬರೋಡು ಅಂದಾಂಡ ಏನ ವೇಗ ಕಡೆ ಇದಾದ ವ್ಯವಸ್ಥೆ ಮಾಡ್ಬೋದು ಬಂದಾಗ ಈಶ್ವರ ಅಂತ ಬಸ್ಮಂತೆ ಈಶ್ವರ ಒಪ್ಪಿ ಈಶ್ವರ ಬತ್ತು ಉಂಟುನಾಗ ಮೂರು ಜಪ್ಪುನಾಗ ಮೂರು ಓವರ್ ಸ್ಪೀಡ್ ಅನ್ನುವಂತೆ ಜಪ್ಪುನ ಅವಾಗ ಈಶ್ವರ ಕತ್ತಲು ಬಾಡಿ ಬೇಕಾಪುನು ಗಂಗೆ ಬರ್ಪಲ್ ಈ ರೋಡ್ ಆಟೋ ಬರ್ಪುನ ಮೇಲೆ ಕತ್ತಲೆ ಗಂಗೆ ಬರ್ಪಿನ ತೋರಿಸಿ ಕೂಡ ಈಶ್ವರನ ತಪಸ್ಸು ಮಾಡ್ತದೆ ಕೂಡ ತುಂಬ ಮಾಡ್ತದೆ ಈಶ್ವರನ ಒಲಿಸಾದೆ ಗಂಗೆ ಮುಡುಪಾಯಿ ಅಂಚ ಒಂಚ ದುಂಬುದು ಹೋಲ್ಕೋನಾಗ ಒಂದು ಋಷಿನ ಆಶ್ರಮ ಗೋಪಾಲ ಆಯೆ ಮೊನ್ನೆ ನಿಂಗುವೆ ಬೇಕಾತಿ ಲೆಕ್ಕನೆ ಬರ್ತೀನಿ ತುಂಬ ಖುಷಿ ಆಟ್ ಬರೋದಿ ಲೆಕ್ಕನೆ ಕೂಡ ಆಡ ಹೋದ್ರು ನಟ್ಟದು ಆನ ನದಿ ಬರ್ತದೆ ಆಡ ಪ್ರಾರ್ಥನೆ ಮಾಡ್ತದೆ ಅಲ್ಪಡದಲ್ಲ ಗುರುಗಳೇ ಮಾಡ್ಪಾಯಿ ಇಂಚ ಅಡಿಗಡಿಗೆ ಆಯ್ತು ಭಂಗ ಬರ್ತದೆ ಈ ಭಗೀರಥ ಪ್ರಯತ್ನ ಕನ್ನಣ್ಣಲ್ಲ ಹಂಚೇನೆ ಅದನ್ನ ಜೋಕ್ಲೆನ ಮಗ್ನದ ಮಗನ ಎಂಗೇಜ್ಮೆಂಟ್ ರಾಣಿ ಯಾನೇ ಕಾರ್ಯಕ್ರಮ ನಿರ್ವಹಣೆ ಕೂಡ ಮಾಡ್ತಾರೆ ಯಾನಂತ ಮಗನ ನೆತ್ತ ಒಂದು ವಿಷಯಕ್ಕೆ ಏನಂತಂದ್ರೆ ಮೇಲೆ ಮಗನ ವಿಷಯ ಎಲ್ಲ ಪಾತಿರ್ಚೇರಿ ಮನಮಲಾಕ್ಷಣ ವಿಷಯ ಬಂದ್ಬಿಟ್ಟೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ತೋಜ ಅವಳು ಸುರುಕು ಸುಂದರ ಶೆಟ್ಟನ ಪಡಬಹುದು
ಒಂಜಿ ಡಿಮಾಂಡ್ 5 ಬೊಕ್ಕ ಆನೆ ಯಾರಿಗೆ ಆರ್ಡರ್ ದಿಕ್ಕಿದಿನ ಅಲ್ಲಿನ ಪೇರ್ನ ಆರ್ಡರ್ ಬೈದಿನ ಒಂಜಿ ಸಂಭ್ರಮ ಎಂಗೇಜ್ಮೆಂಟ್ ದಾನೆ ಐತ ವಿಷಯ ಮಾತಾಡೋದು ಎಂಗೇಜ್ಮೆಂಟ್ ವಿಷಯ ಬಿಟ್ಟು ಸುಂದರಂ ಶೆಟ್ಟರ ವಿಷಯ ಮಾತಿರ್ಲಿ ಒಂದು ಏರ್ಲ ಮನ್ಪತ್ತಿನ ಅಂಚಿನ ಒಂಜಿ ಬೇರೆ ನಿಜವಾದ ಸುಂದರರಾಮ್ ಶೆಟ್ಟನ ಬಗ್ಗೆ ಆತನಿಗೆ ಗೌರವ ಉಂಟು ಅದನ್ನ ಇಲ್ಲದ ದೇವರಿಗೆ ಇಂಚ ಆ ಒಂದು ಜಾಗ ಕೊಡ್ತೀರ ಅಂಚೆನೆ ಸುಂದರರಾಮ್ ಶೆಟ್ಟನ ಫೋಟೋ ತೀರ್ದು ಆರಾಧನೆ ಮಾಡ್తున్నారు ಬಂಗಾಳ ನಿತ್ತು ಬೈದಿನಾರ ಸುಂದರರಾಮ್ ಶೆಟ್ಟರಿಗೆ ಸ್ವರೂಪ ಬೇರೆ ಕೊಡ್ನಾಗ ಆ ದಿನ ಇತ್ತೆಲ್ಲ ನೆಂಪು ದೀದು ಸುಂದರರಾಮ್ ಶೆಟ್ಟನ ವಿಷಯ ಬಂದಾಗ ಕಣ್ಣ ನೀರು ಬರ್ಕೊಂಡು ಇದ್ದಾರೆ ಅಂಚಾದ ಸುಂದರರಾಮ್ ಶೆಟ್ಟನ ವಿಚಾರ ಅದನ್ನ ಪೂರ್ಣ ಪ್ರಮಾಣದ ಪ್ರಯತ್ನಕ್ಕೆ ಅದನ್ನ ಒಟ್ಟಿಗೆ ಎತ್ತಿನಕ್ಕೂ ಅದನ್ನ ಬ್ಯಾಂಕದ ಸಹೋದ್ಯೋಗಿನಕ್ಕೂ ಇನ್ನು ಮುಳುಪುರಕ್ಕೂ ಪೂರ ಹೆಚ್ಚಿನಕ್ಕೂ ನಿವೃತ್ತಿರು ಈ ಏನನ್ನೇನ ತೊಟ್ಟಿಗೆ ಸೇರಾದಿಂದ ಎಂದು ಕೇಳಿದ ನಿವೃತ್ತಿ ಬಂಪಿನ ಶಾಪತ್ತು ನಿವೃತ್ತ ರಾಯನ ಕೆಲೆಗಳ ಸಾಧನೆ ಮಲ್ಪರ ಆಪುಣ ಒಂದು ತೂಲ ಬಂದು ಸದಾನ ಶೆಟ್ಟರನ್ನ ಇನ್ನು ನೆನಪು ಮಾಡ್ಕೊಂಡು ಕರ್ನನ್ನೇ ಈ ರೋಡ್ ಆಯ್ಕೆ ಬಂದಿಕೆಯಿಂದ ಅದನ್ನ ನಿವೃತ್ತಿ ಆಯ್ಬೊಕ್ಕಲಾದ್ರೆ ಬೆರಿಪತ್ತಿಯ ಬೊಕ್ಕ ಬೆರಿಪತ್ತಿನಾದ್ರೆ ನಮ್ಮ ಶಾಸಕರೇನ ಕಾನೂನು ಹೋರಾಟಕ್ಕೆ ಪೂರ್ಣ ಪ್ರಮಾಣದ ಸದಾನಂದ ಶೆಟ್ಟರ್ನ ಒಂದು ಆಶೀರ್ವಾದ ರೀತಿಕ್ಕಿಂದೆ ಯಾನ ಒಟ್ಟೊಟ್ಟಿಗೆ ಇತ್ತದ ತೂವಂದಿತ್ತು ಯಾನ ಪತ್ರಿಕೆ ಇತ್ತಿನ ಪ್ರಕಟವಾಗಿ ಎದುರು ಬರ್ರೆ ಅವನಿತ್ತೀಚೆ ಎಂಗೆ ಕೆಲವು ಅಡೆತದಲ್ಲಿ ಇತ್ತಿದೆ ಅಂಚಾದೆ ಎಂಚಿನ ಬಿಲೌಟ್ ಇತ್ತಿದೆ ಸದಾನಂದ ಶೆಟ್ಟರ್ ತನು ಮನ ಧನ ವಿಶೇಷವಾದ ನೈತಿಕ ಬಲ ಪುರಭವನದಲ್ಲಿ ಮಲ್ಲ ಕಾರ್ಯಕ್ರಮ ಆಗ್ತದೆ ಎಂತ ಬಗ್ಗೆ ಡಾಕ್ಟರ್ ಮೋಹನ್ ಆಡು ಎಲ್ಲ ಬರ್ತಿದ್ದಾರೆ ನಮ್ಮ ಸಮಾಜದ ಬಂಟ ಸಮಾಜ ಅಂತತ್ತೆ ಮಾತ ಸಮಾಜದ ಪ್ರಮುಖರನ್ನೂ ಆನಿ ಒಟ್ಟು ಒಂಜೇಶ್ವರ ಬಂದಿರು ಆವುದೇ ಆಯ್ನಂಚಿನ ಬೇಲೆ ಅಂಚಾದಿ ಜನಜಾಗೃತಿದ ಒಂಜಿ ಬೇಲೆ ಅಪಗಣೆ ಆದಿತ್ತದೆ ಮಾತೆರೆಗ್ಲ ಈ ಸುಂದರರಾಮ್ ಶೆಟ್ಟರ್ ರಸ್ತೆ ಬೋರ್ಡು ಬಂದ್ವಿ ನಾವು ಅವು ನಮ್ಮ ಒಂಜಿ ಜಿಲ್ಲೆದ ಅಸ್ಮಿತೆ ಬಂದಿದೆ ಅಂಚಾದ ಆ ವಿಚಾರದ ರಾಜಕೀಯದ ವಿಚಾರ ಬಂದಾಗಲ್ಲ ಸುಂದರರಾಮ್ ಶೆಟ್ಟರ್ ರಸ್ತೆದ ವಿಚಾರ ಒಂದು ಪ್ರಧಾನ ವಿಚಾರ ಆ ಸಂದರ್ಭದಲ್ಲಿ ವೇದವ್ಯಾಸ ಕಾಮತಿಯರು ಚುನಾವಣೆಗೆ ಉಂತುನಾಗ ಆದ್ರೆ ಕೊಡ್ತಿನ ಆಶ್ವಾಸನೆ ಮುಂದೇನೆ ಯಾನ ಮಲ್ಪುವೆ ಅಂತ ಮುಂದೇನೆ ಯಾನ ಅಪಗಪಗ ತೋದಿತ್ತೆ ಏಪ ಬಂಡ ಕರ್ನಾಟಕ ಲೇಬರ್ ಒಟ್ಟಿಗೆ ಪುನಃ ಬೋಡಾರದ ಮಾರಿಯಮ್ಮನ ಆ ಜೀರ್ಣೋದ್ಧಾರದ ಸಂದರ್ಭ ಕನಿನ 1 ವರ್ಷದಿಂದ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಕಾರಣ ಶೆಟ್ಟರ್ ಅಧ್ಯಕ್ಷರಾಗಿದ್ದೇನೆ ನೇರು ಆ ಮೀಟಿಂಗ್ ಬರೋಣ ಅಂದ್ರೆ ವೇದವ್ಯಾಸರಿಂದ ಬರ್ತಾರೆ ಅದಕ್ಕೆ ಬಸ್ ಬಂಡ ಎಂಚಿನ ವಾ ಕಾರ್ಯಕ್ರಮ ಇತ್ತನಲ್ಲ ನೀವು ಒಡೆ ಬೋರ್ಡಲ್ಲ ವೇದವ್ಯಾಸ ಬರ್ತಾರೆ ಅಂದ ಪ್ರತಿ ಸಲ ತಿಕ್ಕಿನಾಗ ಆದ್ರೆ ಸಭ್ಯತ ನಡು ಟೋಲ ನಿಂತಿ ಕೂಡಲೇ ಬೇರೆ ಆಗ್ತದೆ ಕನ್ನಣ್ಣ ಗೊತ್ತುಂಟು ಬಟ್ ಬರೋಣ ಇತ್ತು ಹೆಂಗ್ ಗೊತ್ತುಂಟು ಒಡೆ ಊಟ ಆತನದಕ್ಕೆ ಅಂತ ಎನ್ನ ಮಾರಿಯಮ್ಮನ ಕ್ಷೇತ್ರದ ಎಂಕಲ್ಲ ಮೀಟಿಂಗ್ ಕೂಡ ಆದ್ರೆ ಒಂದು ದಿನ ವೇದವ್ಯಾಸ ಬರ್ತಿತ್ತು ಎಂಕಲ್ಲ ಕಾರ್ಯಕ್ರಮ ಆದ್ರೆ ಅಲ್ಲಿ ಕೂಡಲೇ ಕರ್ನನ್ನೆಲ್ಲ ಏನಲ್ಲ ಇರುವೇರನೆ ತರೀಕೆ ಬಂದಿರಿ ಕರ್ನನ್ನ ಆರ್ಡರ್ ಆತೀನಿ ಆಂಡ ಮುಂದೆ ಪಬ್ಲಿಕ್ ಬಂದರೆ ಅಲ್ಲಿ ದಾಯಂದ ಬೊಕ್ಕ ಬಂದ ಇದಕ್ಕೆ ಕಾರಣ ಉಂಟು ಬಂದಾಗ ಎಲ್ಲ ಒಟ್ಟಿಗೆ ಇದ್ದೇನೆ ರಡ್ಡು ದಿನ ಇಂಕುಲು ಏರಡಲ ಬಂತಿಜ 5 ಬೊಕ್ಕ ಕರ್ನಣ್ಣಗೆ ಇಚ್ಚಾಡ ಅದೇ 6 ಬಂದೇನೆ ಪ್ಯಾಕೆಟ್ ಅದು ಬರ್ತಿದ್ದು ಕರ್ನಣ್ಣ ಕೋಡಿಗೆ ಇರ್ತಿದ್ದು ನನ್ನ ವೇದವ್ಯಾಸ ಇರ್ತಿದ್ದು ಗೊತ್ತಣ್ಣ ಮರಳಿ ಬೆಚ್ಚವು ಅದು ಬಂದಿರಿ 2 ಬಂದವಲ್ಲಿ ಯಾನ್ ಬಂದಿದ್ದು ನೆಂಚೆ ಬರ್ತೇನೆ ದಯಪಂಡ ನೆತ್ತ ವಿಷಯ ತಿರವುಡು ವೇದವ್ಯಾಸರು ಪೂರ್ಣ ಪ್ರಮಾಣದ ಇತ್ತಿನ ಆಗ್ತಾನೆ ದಯಪಂಡ ಸರ್ಕಾರಿ ವ್ಯವಸ್ಥೆ ಏನೆಗ್ಲ ಬೇರೆ ಮಂದಿ ಲೆಕ್ಕ ನಮ್ಮ ಕಾನೂನು ಮೀರಂದಿ ಲೆಕ್ಕ ಮಲ್ಪುನಂಚಿನ ಒಂಜಿ ಚಾಕಚಕ್ಯತದ ಬೇರೆ ಕಾನೂನಿಗೂ ಗೌರವ ಕೊಡುವುದು ಏರೆಗ್ಲ ತೊಂದರೆ ಆವಂದಿ ಲೆಕ್ಕ ಆವಡೇ ಬಂದಿರಂತಿನ ಉದ್ದೇಶದ ಒಂಜಿ ಸಿಸ್ಟಮ್ಯಾಟಿಕ್ ಆದ ಆದ್ರೆ ಒಟ್ಟಾರೆ ಆಶ್ವಾಸನೆ ಕೊರತೆ ಬಂದದೆ ಬಂಡು ಧೈರ್ಯದ ಅಡ್ಡ ಸಾಧಿರ್ಬೋದು ಮಂತಿನತ್ತೆ ಸರಿ ಸಾಧಿರ್ಬೋದು ಎಡ್ಡೆ ರೀತಿಯ ಒಂದು ಗೌರವಯುತವಾದ ಆ ರಸ್ತೆ ನನಗೆ ದೆಪ್ಪಾದು ಕೊಡ್ತೇವೆ ಅಂಚಾದ ಆ ಶಾಸಕರಿಗೆ ನಿಜ ಅರ್ಥ ನಮ್ಮ ಅಭಿನಂದನೆ ಕೊರೋಡು ಮೋಹನಾಡಿದ ವಾ ವ್ಯಕ್ತಿಗಳ ರಾಜಕೀಯ ವಿಷಯ ಪಾತಿರ್ನಾರು ಇನ್ಯಾರು ಬರೋಡುಂದಾಂಡ ತನ್ನ ಉಡಲದ ಉಳೈಲಿತ್ತಿನಂಚಿನ ಒಂಜಿ ವಿಚಾರಣೆ ಯಾರು ಬನ್ನಿ ವೇದವ್ಯಾಸ ಕಾಮತ್ ಅರ್ನ ಒಂಜಿ ಕಾರ್ಯಕ್ಷಮತೆ ಒಂಜಿ ಬದ್ಧತೆ ಅವು ನಮ್ಮ ಇಡೀ ಬಂಟ ಸಮಾಜಕ್ಕೆ ಸುಂದರರಾಮ್ ಶೆಟ್ಟರ್ನ ಅಭಿಮಾನಿಗಳಿಗೆ
ಬಾರಿ ಮುಟ್ಟುದುಡು ಪಂಡದ ಅಭಿಮಾನ ಪೂರ್ವಕವಾದ ಪನ್ನೊಂದು ಅದನ್ನ ಒಟ್ಟಿಗೆ ಮೇಯರ್ ದಿವಾಕರ್ ಪಾಂಡೇಶ್ವರ್ ಆದ ಪಾತ್ರ ಕಮ್ಮಿ ಲೆಕ್ಕದ ಪಾತ್ರ ಆಂಡ ಪಂಡಿನ ಬೇರೆ ಮಾತ್ರ ಮನ್ಪುನೆಟ್ಟು ಶಾಲಾ ತೊಂದರೆ ಇಜ್ಜಂತೆ ಉದ್ಘಾಟನೆ ಮನ್ಪುನಂಚಿನ ಒಂದು ಅವಕಾಶ ಅರಗಿಟ್ಟಿಕ್ಕಿದೆ ಆ ಉದ್ಘಾಟನೆ ಮನ್ಪುನಂಚಿನ ಸಂದರ್ಭ ನಮ್ಮ ಮಾತ ಸಮಾಜದ ಮಾತೆಲ್ಲ ಉಮೇದಿಡು ಆನೆ ಒಂಜಿ ಸಂಭ್ರಮಾಚರಣೆ ನಮ್ಮ ಮಲ್ತ ಆಗ ಧೈರ್ಯ ಮೇಯರ್ ಆದ ಅಧಿಕೃತವಾದ ಐತ ಘೋಷಣೆ ಮಾಡ್ತದೆ ಎಂಚಿನ ಐತ ತೊಡಂಕುಲು ಇತ್ತದಲ್ಲ ಅವೇನು ಎದುರಿಸ್ತಾ ಇದೆ ತಯಾರಾದಿತ್ತದು ಆದ್ರೆ ಗಟ್ಟಿ ಮನಸ್ಸು ಪಂಡದೆ ನಿಖಲ ಬೋರ್ಡ್ ತಯಾರು ಮನಸ್ಸಲ್ಲಿ ಉದ್ಘಾಟನೆಗೆ ಯಾನೇ ಬರ್ತದೆ ಸ್ವತಃ ಪಂಡದ ಅಧಿಕೃತವಾದ ಉದ್ಘಾಟನೆಗೆ ಧೈರ್ಯ ಮಗಿನ ದಿವಾಕರ್ ಪಾಂಡೇಶ್ವರ್ ಅಂಚಾದ ಅಕಲಿಗೆ ಇನಿ ನಮ್ಮ ಇಂಟರ್ನ್ಯಾಷನಲ್ ಬಂಡ್ ಸಲ್ತಾರ್ ಲೆಕ್ಕದ ಟ್ರಸ್ಟದ ಲೆಕ್ಕದ ಸನ್ಮಾನ ಅಂತ ಒಂದು ಸದಾನ್ ಶೆಟ್ಟಿ ಒಲಿಯ ಗೊತ್ತಿನ ಸನ್ಮಾನ ಇಡೀ ಬಂಟ ಸಮಾಜದ ಪರವಾದ ಗೊತ್ತಿನ ಗೌರವ ರಜನಕ್ಕೆ ಬಂಡೊಂದು ಇಂಟರ್ನ್ಯಾಷನಲ್ ಫಂಡ್ಸ್ ವೆಲ್ಫೇರ್ ಟ್ರಸ್ಟ್ ಚಟುವಟಿಕೆಗಳು ಮಾತಾ ವಿಭಾಗಗಳನ್ನು ಕೂಡಿ ಮಾತಾ ವಿಭಾಗದ ಬಂಡ ಶಿಕ್ಷಣದ ಬತ್ತಿನ ಕ್ರೀಡೆ ಬತ್ತಿನ ಸಾಂಸ್ಕೃತಿಕ ಚಟುವಟಿಕೆ ಬತ್ತಿನ ಸಂಘಟನೆ ಬತ್ತಿನ ಮಾತಾ ವಿಚಾರಗಳ ಇತ್ತಿನಂಚಿನ ಒಂದು ಕೊಲ್ಲುದ ಸಂಘಟನೆ ಈ ಸಂಘಟನೆ ಸದಾನ್ ಶೆಟ್ಟನ ನೇತೃತ್ವದ ಗುಂಪು ಒಂದೊಂದು ಅದನ್ನ ಅರವದೆ ದೇವಿಚರಣ್ ಶೆಟ್ಟಿ ಯುವ ವಿಭಾಗದ ಒಂಜಿ ಗುರುಕಾರನ ವಹಿಸೊಂದು ಮಾತೆಲ್ಲ ಒಟ್ಟಿಗೆ ಸೇರಾವಂತ ರಾಜಗೋಪಾಲ್ ರೈ ಒಕ್ಕ ಇಡೀ ಪರಿವಾರದ ನಮ್ಮ ಪ್ರತಿಭಾ ಗುಂಪು ಇಡೀ ಒಂದು ಪರಿವಾರನೆ ಒಂದು ಟೀಮ್ ಅಂಚನೆ ಒಂದು ಮಹಿಳಾ ವಿಭಾಗ ಉಂಟು ಈ ಮಹಿಳಾ ವಿಭಾಗದ ಕುಲ ಅಂಚನೆ ಈ ಟ್ರಸ್ಟ್ ದ ಮೂಲಕ ವಾ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಉಪ್ಪಾಡು ಸಾಂಸ್ಕೃತಿಕ ಕಾರ್ಯಕ್ರಮ ಉಪ್ಪಾಡು ಈತು ಪೊರ್ಲದ ಒಂಜಿ ಸಭೆ ನಡಪಡುವುದ ಅಂಡ ನೆಕ್ಕೊಂಜಿ ಬದ್ಧತೆ ಕೊಡು ಈ ಕೋವಿಡ್ ಅಂತ ನಡುಟ್ಲ ಈತ ಜನನ ಸೇರಾದ ಈತ ಪೊರ್ಲುದ ಕಾರ್ಯಕ್ರಮ ಮಲ್ಪಡುವುದಾಂಡ ಈ ಸಂಘಟನೆಗೆ ನಿಜವಾದ ಒಂಜಿ ದೇವರನ ದಯ ಉಂಡು ಈ ವೇದಿಕೆ ಇತ್ತಿನಂಚಿನ ಮಾತ್ರ ಉಪಸ್ಥಿತಿ ಇತ್ತಿನಕ್ಲಿಗೆ ಗೌರವದ ನಮಸ್ಕಾರ ಸಂದೈತ ಮಂತೊಂದು ಇನ್ನು ಸುಧೀರನ್ನೆಲ್ಲ ವೇದಿಕೆ ಬಾರಿ ಸಂತೋಷ ಅಂಡ್ ಎನ್ನ ಧಾರ್ಮಿಕ ಕ್ಷೇತ್ರಕ್ಕೆ ಈಗ ಆರಂಭದ ಮಾರ್ಗದರ್ಶನ ಮಾಡ್ತಿನಾದ್ರೆ ಸುಧೀರನ್ನೇ ಇವತ್ತು ನಿಜಕ್ಕೂ ವೇದಿಕೆ ಮೇಲೆ 2 ನಕ್ಷತ್ರಗಳಿದ್ದಾವೆ. ಒಂದು ನಮ್ಮ ಶಾಸಕರು, ಇನ್ನೊಂದು ನಮ್ಮ ಮೇಯರು. ಸ್ಟಾರ್ಟಿಂಗ್ ತುಂಬಾ ಕಷ್ಟ ಅನ್ಸಿಲ್ಲ, ಆಕ್ಚುಲಿ ದೊಡ್ಡ ಕಷ್ಟಕರವಾದ ಕೆಲಸನ ಸುಲಭವಾಗಿ ಮಾಡಿ ಮುಗಿಸಿದ್ದಾರೆ. ಇವತ್ತು ಅವರಿಗೆ ಸನ್ಮಾನ ಮಾಡೋ ಟೈಮ್ ನಿಜವಾಗಿ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಸುಂದರಾಮ್ ಶೆಟ್ಟಿ ಯಾವತ್ತು ವ್ಯಕ್ತಿ ಅಲ್ಲ, ಶಕ್ತಿ. ನನ್ನ ಲೆಕ್ಕದಲ್ಲಿ ಪ್ರತಿಯೊಬ್ಬರಲ್ಲಿ ನಾನು ಅವರು ಬರೀ ಹೇಳ್ದಂಗೆ ಬಂಟ ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ಯಾರಾದ್ರೂ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ, ಮಾಡಿದ್ದಾರೆ. ಅಂದ್ರೆ ಪ್ರತಿ ಒಂದು ಮನೆಗೆ ಒಂದು ಊಟದ ಹಾದಿ ತೋರಿಸ್ಕೊಟ್ಟವರು. ನನ್ನ ಮನೆಯಲ್ಲಿ ನಾನು ಹೇಳ್ಬೇಕಾದ್ರೆ ನನ್ನ 3 ಮಾವಂದರು ಇಲ್ಲಿದ್ದಾರೆ. ನನ್ನ ದೊಡ್ಡ ಮಾವ ಅವರು ವಿಜಯ ಬ್ಯಾಂಕಲ್ಲಿ ಇದ್ದಿದ್ದು, ನನಗೆ ಹೆಣ್ಣು ಕೊಟ್ಟ ಮಾವ ವಿಜಯ ಬ್ಯಾಂಕು. ಸೊ ನನ್ನ ಲೆಕ್ಕದಲ್ಲಿ ಒಂದು ಪರ್ಸನಲ್ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಯಾವತ್ತೂ ನಾವು ಮಾತಾಡ್ತಾ ಇರ್ತೀವಿ. ಇದೊಂದು ನಿಜ ಕೇಳ್ಬೇಕಂದ್ರೆ ತುಳುನಾಡಿಗೆ ಆದ ಅವಮಾನ ಅಂತ ಹೇಳ್ಬೇಕು. ಹೆಸರು ಬಿಡಲ್ಲ ಅಂತ ಅಡ್ಡ ಹಾಕೋದು. ಆ ಮರ್ಯಾದೆನ ಇವ್ರು ಮತ್ತೆ ತಂದು ಉಳಿಸಿದ್ದಾರೆ, ಅದಕ್ಕೂ ಧನ್ಯವಾದಗಳು. ಯಾವ್ದು ಕೇಳಿದಾಗ ದೇವಿ ಹೇಳ್ತಾ ಇದ್ದಾರೆ, ವ್ಯತ್ಯಾಸ ಬಂತೇರೆ ಮಲ್ಪೇರು ಬಂತೇರೆ ಹಾಗೆ ಇವತ್ತು ಸನ್ಮಾನ ನಮ್ಮ ನವನೀತ್ ಶೆಟ್ಟಿಗೂ ನಿವೃತ್ತಿ ಆದರು ಅಂತ. ನವನೀತ್ ಮತ್ತೆ ನಾನು ಕೆಲಸ ಶುರು ಮಾಡಿದ್ದು ಜೊತೆಗೆ, ಅದು ಐ ಥಿಂಕ್ ಒಂದೇ ಜಾಗದಲ್ಲಿ ಎತ್ಕೊಂಡು ಕೆಲಸ ಹೋಗ್ತಾ ಇದ್ವಿ ಬೆಂಗಳೂರಲ್ಲಿ. ಇಷ್ಟು ಬೇಗ ರಿಟೈರ್ ಆಯ್ತಾ ಅಂತ ಅನಿಸ್ತಾ ಇತ್ತು. ನೋಡುವಾಗ ಈಗ ಹಳೆ ಡಿಮಾಂಡಿಗಿಂತ ಈಗ ಜಾಸ್ತಿ ಡಿಮಾಂಡ್ ಇದ್ದಂಗೆ ಕಾಣ್ತಾ ಇದೆ. ಅವರಿಗೆ ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ. ನನಗೆ ತಾರನಾಥ್ ಇಷ್ಟು ಮಾತಾಡ್ತಾರಂತ ಗೊತ್ತಿರಲಿಲ್ಲ, ಚೆನ್ನಾಗಿ ಮಾತಾಡ್ತೀಗ. ನವನೀತ್ ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ. 58 ವರ್ಷಕ್ಕೆ ರಿಟೈರ್ ಅಂತ ನಮ್ಮ ಜಗ್ಗಣ್ಣ ಮಾಡಿದಂಗೆ ಒಂದು 10 ದಿವಸ ರಿಟೈರ್ ಆಗಿರುವಾಗ PRS ಕೊಟ್ಬಿಡ, PRS ರಿಟೈರ್ಗೆ ಅಂತ ಬಂದಾಗ ಕಾಣೋದಿಲ್ಲ. ಸೊ ಮೊದಲೇ ಅದನ್ನ ಐಡಿಯಾ ಯೂಸ್ ಮಾಡ್ಬೋದಿತ್ತು. ಸೊ ನವನೀತ್ ಎಲ್ಲ ಆಲ್ ದಿ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್. ದಿಸ್ ಒನ್ ಮೋರ್ ಲೈಫ್
ಒನ್ ಮೋರ್ ಲೈಫ್, ರಿಟೈರ್ ಆದ್ಮೇಲೆ ಇನ್ನೊಂದು ಲೈಫ್ ಇದು. ಅಂಡ್ ಅಫ್ಕೋರ್ಸ್ ಅವರು ಸಾಮಾಜಿಕ ಜೀವನದಲ್ಲಿ ಇರೋದ್ರಿಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಕಾಣಲ್ಲ, ಡೆಫಿನೆಟ್ ಆಗಿ ಕಾಣಲ್ಲ. ಅವ್ರು ಯಾಕಂದ್ರೆ ಟೈಮ್ಸ್ ಆಫೀಸ್ಗಿಂತ ಜಾಸ್ತಿ ಬೇರೆ ಕಡೆ ಇರ್ತಾರೆ. ಈ 2020 ಎಲ್ಲ ನೆಗೆಟಿವ್ ವಿಷಯ ನಡೀತಾ ಏನಾಯ್ತು ಅಂತ ಎಲ್ಲ ಒಂದಷ್ಟು ಫ್ರೆಂಡ್ಸ್ ಅನ್ನು ಕಲ್ಕೊಂಡ್ವಿ. ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ರಾಜನ್ ಅವರು, ನಾನು ತುಂಬಾ ಫ್ರೆಂಡ್ಸ್ ಕಳ್ಕೊಂಡ್ವಿ. ಬಟ್ ಇದರಲ್ಲಿ ಒಂದು ಸಮಾಧಾನಕರ ವಿಷಯ ಅಂದ್ರೆ ಈ ರೋಡ್ ಆಗಿರೋದು, ಸುಂದರಂ ಶೆಟ್ಟಿ ರೋಡ್ ಆಗಿರೋದು. ಅದರ ಮಧ್ಯೆ ಈ ಕೋವಿಡ್ ಟೈಮಲ್ಲಿ ಎಲ್ಲರೂ ಬಂದು ನೀವು ಸೇರಿದ್ದೀರಾ, ಇಷ್ಟೆಲ್ಲ ಸೇರಿ ಒಂದು ಇಲ್ಲಿ ಬರೋಕೆ ಧೈರ್ಯ ಬೇಕು. ಯಾಕಂದ್ರೆ ಎಲ್ಲ ಸಾಧಾರಣ ಒಂದಷ್ಟು ಭಯಪಟ್ಟು ಮನೇಲಿ ಕೂತಿದ್ದಾರೆ. ಭಯಪಟ್ಟವ್ರಿಗೆ ಜಾಸ್ತಿ, ಮನೇಲಿ ಕೂತವ್ರಿಗೆ ಜಾಸ್ತಿ ಕೋವಿಡ್ ಬಂದಿದೆ ಅಂತ ಅನ್ಸುತ್ತೆ ನನಗೆ. ಇದಕ್ಕೆ ನಿಮ್ಗೆ ಅಭಿನಂದನೆಗಳು. ಸೊ ಥ್ಯಾಂಕ್ ಯು ಅನ್ನೋದು ಭಾರಿ ಸಂತೋಷದ ಒಂದು ವಿಷಯ. ಈ ಕೊರೋನಾದ ಟೈಮಲ್ಲ ನಮ್ಮ ವೇದವ್ಯಾಸ ಮತ್ತೆ ನಮ್ಮ ದಿವಾಕರ್ ಪಾಂಡೇಶ್ವರ, ನಿಮಗೆ ಕರ್ನಾಟಕ ಕ್ಷೇತ್ರ ನವನೀತ್ ಶೆಟ್ಟಿಗೆ ಮಾಧ್ಯಮ ಸನ್ಮಾನ, 4 ಜನರ ಸನ್ಮಾನವು ಅಂದರೆ ದಯವನ್ನು ನನ್ನ ವೇದವ್ಯಾಸ ಮತ್ತೆ ಎಲೆಕ್ಷನ್ ತಿರುಗುವಾಗ ಈಗ ದಾನ ಒಂದು ಶಕ್ತಿ ಉಂಟು, ಯೋಗ್ಯತೆ ಎಡ್ಡ ರಾಜ್ಯಕ್ಕೆ ಸೇರ್ಮನಿ ವ್ಯಕ್ತಿ ಆತನಗ ಬಂಧನಗಳು ರೋಗದಿಂದ ಲೋಪವನ್ನು ಚಿಂತಿಸಬೇಕು. ಕಾಂಗ್ರೆಸ್ ಅವರು ಇದನ್ನ ಬೇಜಾರು ಮಾಡ್ಕೊಡ್ತಾರೆ. ವೇದವ್ಯಾಸ ಹೆಚ್ಚು ಒಂಜಿ ನಮ್ಮ ಇಂಚಿನ ಶಾಸಕರ ನನಯ ಎಲ್ಲ ಬರೆ ಮಸ್ತ್ ಶಾಸಕರಿಗೆ ಕೊಡ್ತಾರೆ. ಇನ್ನೀಗ 24 ಗಂಟೆ ಬೇರೆ ಮಾಡ್ಕೊಂಡಲ್ಲ ಅದ ಒಂಜಿ 32 ಒಂಜಿ ಬೇರೆ ಒಂಜಿ ಬೇಜಾರು ಹೋಯ್ತು. ಗಡ್ಡ ಭಾಷಣಕಾರ ಸ್ಪೀಕರ್ ಸಬ್ಜೆಕ್ಟ್ ದಯವನ್ನು ಇಂಜಿನಿಯರಿಂಗ್ ಕಾಲೇಜ್ ಕನ್ನಡದ ಇಂಜಿನಿಯರ್ ನೇರವಾದ ಬರ್ತಿರ್ತಾರೆ. ಜೋಕ್ಲೆ ಭಾರಿ ಖುಷಿ ಆಗ್ತದೆ, ಭಾರಿ ತಟ್ಟಿ ಕೊಡ್ತದೆ. ಅಂಚಿನ ವೇದವ್ಯಾಸ ಮತ್ತೆ ನಮ್ಮ ಬರ್ತಿನೇ ವಿಶೇಷ. ಅವರ ಟೈಮ್ ಉದ್ಘಾಟನೆಗೆ ಇದ್ದೀರಿ, ತಗೊಂಡು ಪ್ರಾರ್ಥನೆ ಮಾಡ್ಕೊಂಡು ಬೈತೀರಿ. ಆಗ ಇಲ್ಲಿ ಅಂಚನೆ ನಮ್ಮ ದಿವಾಕರ್ ಪಾಂಡೇಶ್ವರ ಕಾರ್ಬಾಬಿ ಅವರು ಕೆಲಸ ಖಂಡಿತ ಕೊಟ್ಬಿಟ್ಟಿದ್ದಾರೆ. ಆಟ ಕೆಲಸ ಗೊತ್ತುಂಟು, ಆಟ ಬತ್ತು ಕೆಲಸ ಗೊತ್ತುಂಟು. ಭಾರಿ ಗೌರವ ಭಾರಿ ಗೌರವ ಉಂಟು. ಅಂಚನೆ ಕರ್ನಾಟಕ ಶೆಟ್ಟಿ ಒಂಜಿ ಛಲವಾದಿ, ಒಂಜಿ ಆಟ ಬುಡ್ಪು ಜರ್ಬಂಡ ಬುಡ್ಪಿನೇ ಅವ್ರು ಜನರು 24 ಗಂಟೆ ಎಲ್ಲ ಮುಖ್ಯ ಸುಂದರ ಶೆಟ್ಟಿಂದೆ ಪಾತಿದ್ದೆ ಗಂಟೆ ಬೇಕಾ ಬಾಡಿ ಅಂತಲ್ಲ ಮುಖ್ಯ ಸುಂದರ ಶೆಟ್ಟಿ. ನಮ್ಮ ಅಲ್ಲಿ ಎಲ್ಲ ಏನು ಜೋಗಿರಲ್ಲ ಅದನ್ನ ಬಾಕಿ ನೋಡ್ಬೇಕು. ದೇವನೊಬ್ಬರಿಗೆ ಗೊತ್ತಿಲ್ಲ ಈ ಮುಖ್ಯ ಸುಂದರ ಮಾತಾಡ ಆಂಡ ಮುಖ್ಯ ಸುಂದರಂ ಶೆಟ್ಟಿ ನನ್ನ ಐತ ವಿಷಯ ಹೆಚ್ಚಿಗೆ ಪಾತ್ರ ದೇವರನ್ನು ಮಾತಾಡ ಐತ ವಿಷಯ ಪಾತ್ರ ಕರ್ನಾಟಕ ಪಾತಿಗೆ ಮೂರು ವಿಜಯ ಬ್ಯಾಂಕ್ ವರ್ಕರ್ಸ್ ಸುಧಾಕರ್ ಶೆಟ್ಟಿ, ರಾಜಾರಾಮ್ ಶೆಟ್ಟಿ, ಅಂಜಲಿ ಸೀತಾಚಾರಂ ಶೆಟ್ಟಿ, ಭಾರಿ ಸಾರಲ್ಲಿ ಬರ್ತಾರೆ. ಅಂಜಲಿ ರಘುರಾಮ್ ಗೌರ್ಮೆಂಟ್ ನನ್ನ ಬಗ್ಗೆ ಕಸಿ ನವನೀತ್ ಶೆಟ್ಟಿ ಸಾಯಂತ್ರಿಗೆ ಭಾರಿ ಅಹಂಕಾರ ಉಂಟು. ಆಯೇ ಖುಷಿ ನವನೀತ್ ಶೆಟ್ಟಿ ಲೈಕ್ ರೀತಿಯ ಸಂಬಂಧ ಬೇಕು. ದಯವಂತ ಇಂದು ಭಾರಿ ದಯ ನವನೀತ್ ಒಂಜಿ ಇತ್ತಿಂದ ವಾಕ್ ಕೆಲಸ ಇನ್ವಿಟೇಷನ್ ಪ್ರಿಂಟ್ ಮಾಡ್ಕೊಡ ಭತ್ತದ ಕುಲ್ಲಿಂದ ಆಯ್ನೆ ಕೂಡ ಮಾಡಬೇಡ, ಆಯ್ನೆ ಮಾಡ್ಬೇಕು ಪ್ರತಿ ಒಂಜ ಹೆಂಗಂದ್ರೆ ಒಂಜಿ ತಿಂಗಳು ಕೊಡ ಒಂದು ಮಾತ್ರ ಒಂದು ಆಯ್ನ ಹಿಂಗೆಲ್ಲ ಮಿತ್ತ ಬಣ್ಣ ತಿತ್ತ ಬಣ್ಣ ಆಮೇಲೆ ಬಣ್ಣ ಮೆಟ್ಟ ಕಲ್ತ ಮೆಟ್ಟ ಅಂಚಿನ ಕೆಲಸ ಒಳ್ಳೆ ಹಿಂದಿನ ಭೂಪಾರ್ತಿನ ನಮ್ಮ ಅನ್ನ ಪದ ಕೋಲಾರ ಸಾಮಾಜಿಕ ಬಗ್ಗೆ ಭಾರಿ ಬಾತಿದೆ.
ಈಗ ರೈತರ ಹೆಚ್ಚು ಬರ್ತಾರೆ. ರಾಮ ಶೆಟ್ಟಿನ ಪೂಜೆ ರಾಮ ಶೆಟ್ಟಿ ನೋಡಿದ ಮಲ್ಲ ಭಕ್ತಿ ಗೋವಾದ ಮಾರಿಯಮ್ಮನ ಭಕ್ತಿ ತಲಕನೆ ಹಂಗೆ ಡಿಫ್ರೆನ್ಸ್ ಮಾಡಿದ್ರೆ ಆಕ್ರಣ ಒಂಜಿ ಬಿಟ್ಟು ಹಾಗೆಲ್ಲ ಹೆಂಗೆ ಕೆಲಸ ಅಂಚೆನೆ ಇನ್ನಿತ ವೇದಿಕೆನೆ ಮಕ್ಕಳು ಮತ್ತು ಮಕ್ಕಳು ಪ್ರತಿಪಾದನೆಲ್ಲ ರಾಜ್ಯ ಗೋಪಾಲ್ ರೈ ಪ್ರತಿಯೊಂದಿಲ್ಲ ಎದುರು ಹಾರಿ ಅಂಚೆನೆ ಭಾಸ್ಕರ ಇಟ್ಟು ಮಾತೆಲ್ಲ ಪುನಃ ಮಾತ ಬರ್ತದೆ ಇಂಕೆ ఒక పుంజంలో ఒకే మాత్రం ఉన్నాక ఇంటర్నేషనల్ కౌన్సిల్ ట్రస్ట్ పుంజంలో పుంಜಿ ಆ ಟ್ರಸ್ಟ್ ಕೆತ್ತಿನ ಪ್ರೀತಿನ ನಮ್ಮ ಏರ್ಪಾಡು ಮಾಡ್ತಾರೆ. ನಾನು ಮೀಟಿಂಗ್ ಬೋರ್ಡ್ ಎಲ್ಲ ಬರ್ತೇವೆ ಅಪ್ಪಳೇ ಕೈದು ಗಟ್ಟಿ ಮಾಡ್ಕೊಂಡು ಒಂದು 2-3 ಸಾರಿ ಎಂಕೆ ಖರ್ಚಿ ಬಂದಿದೆ ಈ ಒಂದೇ ನಿಮಗೆ ಖರ್ಚು ಮಾಡ್ತೇವೆ ಜೀವನ ನಂಗೆ ಬ್ಯಾಂಕ್ ಮಾಡ್ತೇನೆ ಬೋರ್ಡ್ ಕೇಂದ್ರ ನಂಗೆ ರವೀಂದ್ರನಾಥ ಪೇಪರ್ ಏಪಲ ಪೇಪರ್ ರಿಸೋರ್ಟ್ ಯಡಿಯೂರಪ್ಪನ ಮಲ್ಲ ದೋಸ್ತಿ ವೇದಿಕೆ ಎತ್ತುಳ್ಳಾಡು ಅನ್ನೋದಕ್ಕೆ ಎತ್ತುಕೊಳ್ಳಾರ ಸೌಮ್ಯದೊಂದು ಬೇರೆ ಕೊಡ್ತ ಸ್ವಲ್ಪ ಅಂಚೆನೆ ಶಾಸಕರ ಮನದಾದ ಮಾತಾಡೆಲ್ಲ ಇಚ್ಚಿ ಆದರೆ ನಮ್ಮ ಪಂಪಿನ ಭಾವನೆ ನಮ್ಮ ಸಮಾಜಕ್ಕೂ ಗೊತ್ತಾಗ್ಕೊಂಡು ಅಂಚದ ಬಂಟ ಸಮಾಜದ ಕ್ಲಿಯರ್ ಸಮಾಜದ ಈರು ಕೊಟ್ಟುಕೊಂಡಿದ್ರೆ ಎಂದು ಖಂಡಿತ ಏನು ಕೊಟ್ಕೊಂಡು ನಿಮ್ಮದ ಮಹಿಳಾ ಓಕೆ ಕ್ಲಿಯರ್ಕೊಂಡ ವೇದಿಕೆ ನಮ್ಮ ಇಲ್ಲದ ಪ್ಲೇಯರ್ಸ್ ಎಂಟ ನಾಲ್ಕರಿಂದ ಏದಿನ ಇನಿ ಎತ್ತಿನ ಓಕೆ ಎನ್ನ ಪದ ಇಲ್ಲದ ಇದೇ ಬರುತ್ತೆ ಇನ್ಮುಟ್ಟ 7 ತಿಂಗಳು ಒಂದು ಹೊರಿ ಇಂಗ್ಲೆಂಡ್ ಮಾಡ್ಕೊಂಡ್ರೆ ಬಣ್ಣ ಕೊಡ್ತೀನಿ ಕೋಡಿ ಕಟ್ಟ ಅಂಚೆಟ್ಟು ನಿಮ್ಮ ಮಗ ಬೈದಲ್ಲ ನಮ್ಮ ಮಗ ಅಕ್ಕ ತಿಳ್ಕೊಂಡು ಬರ್ತೀನಿ ಅಂಚೆನೆ ಮಾಡಿ ಓರ್ನೆ ಇನ್ನು ಕಾಂಡ ಇಂಚ ಬರಲಿ ಹಾಗೆ ಅಂತ ಬರಲಿ ಹಾಗೆ ಅಂದಾಗ ಇಂಚ ಬರ್ತೀನಿ ಅಮರ್ಪಿಗೆ ಅಂತೆ ಆತಂಕ ಬನ್ನಿ ಆಲೋಚನೆ ಮಾಡ್ತದೆ ಅವನು ಮಿಗ್ಗಿನ ವೆಡ್ಡಿಂಗ್ ನೋಡ್ತಾರೆ ಅಂಚಿನ ಗುರುಕಿರಣಿ ದೇವಿಚರಣಿ ಮತ್ತ ನಮ್ಮ ಪರ್ಮನೆಂಟ್ ನಾವು ಕೈಯಲ್ಲು ಮಿಡ್ಡೆಲ್ಲ ಪೂರ ಬ್ಯಾಂಕ್ ಗೈನಾಕು ಒಂಜಿ ರಿಕ್ವೆಸ್ಟ್ ಮಾಡಬೇಕು ನಮ್ಮ ಬಂಟ ಸಮಾಜದ ಮತ್ತು ನಮ್ಮ ಊಟಕ್ಕೆ ಏರ್ಲಕ್ಕೆ ಸಹಾಯ ಕೊಡ್ತಂದ వీటిలో పంగుడు పూర్తిందంట బ్యాంక్ సహాయ ಮಾಡ್ತಾರೆ ಎತ್ತು ಗಮನಕ್ಕೆ ಮಾಡ್ಕೊಳ್ಳಿ ದಯಮಾಡಿ ಕೆಲವು ಸ್ಕೀಮ್ಗಳು ಆ ಸ್ಕೀಮ್ ಎಜುಕೇಶನ್ ಸ್ಕೀಮ್ ಮಾಡೋ ಕಾಸು ಬಿದೆ ಮಾಡ್ಬಿಡಿ ಅಂಚಿನ ಟೈಮ್ ಇದು ಕೂಡ್ತಾರೆ ಅಂಚೆ ಅಂಚಿನ ಸುಜಾಕೆ ಬತ್ತಿನ ಭಾರಿ ಖುಷಿ ಅವತ್ತಂದ ಇದು ಜಾಗದ ಉದ್ಘಾಟನೆಗಳ ಬರ್ತದೆ ಸೇಟ ಸುಂದರ ರೋಡ್ ಉದ್ಘಾಟನೆಗಳ ಬರ್ತದೆ ಅಂಚೆನೆ ಈ ರೀತಿ ಬೇರೆ ಜನರಲ್ ಮ್ಯಾನೇಜರ್ ಹತ್ಕೊಂಡು ಭಾರಿ ಆಶ್ಚರ್ಯ ಈ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಅಂಚೆನೆ ನನ್ನ ಆಯ್ತು ಮಿಶ್ರದ ಪೋಸ್ಟ್ ಉಂಟು ಅತ್ಯುನ್ನತ ಸಾರಿ ಮತ್ತು ಅಂಚೆನೆ ಸತೀಶ್ ರೈ ಅರ್ಜುನ್ ಅವಾರ್ಡಿ ಎಸ್ಎನ್ ಜನರಲ್ ಮ್ಯಾನೇಜರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆರು ಪುತ್ತೂರ್ದಾರೆ ರಾಜಗೋಪಾಲ್ ರೈ ಪಂಡ್ಯರು ಸತೀಶ್ ರೈ ಲೆಪ್ಪುಗ ಪಂಡ ಒಂಜಿ ವೇದಿಕೆಗೆ ಎಷ್ಟ ಯೋಗ್ಯ ತೂಣಗಲ ಎಲ್ಲ ಕ್ರೀಡಾ ಕ್ಷೇತ್ರಗಳು ಮತ್ತೆ ಎಲ್ಜೆ ಪ್ರಾಯಡೆ ಕ್ರೀಡೆಲ್ಲ ಐತೆ ಅಂತಿನ 51 ವರ್ಷ ಹೋಗುತ್ತೆ ಆಗ ಎತ್ತೋ ಆರ್ಗನೈಸ್ ಮಾಡ್ತಾರೆ ಪವರ್ ಲಿಫ್ಟಿಂಗ್ ಆರ್ಗನೈಸ್ ಮಾಡ್ತಾರೆ ಪವರ್ ಲಿಫ್ಟಿಂಗ್ ಬಂದು ಮಾತಾಡ ಪವರ್ ಲಿಫ್ಟಿಂಗ್ ಜಿಮ್ಗೆ ಹೋಗಿ
ಮಹಾನುಭಾವರಿಗೆ ಮತ್ತೊಂದು ಆಟ ಬಂದರೆ ಮರಕ್ಕೆ ಪಾತೆ ಮಾಡ್ತಾರೆ. Abad